ಮಹಾತ್ಮ ಗಾಂಧಿ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಅವರಿಂದಲೇ ನಮಗೆ ಸ್ವಾತಂತ್ರ್ಯ ಬಂದದ್ದು. ಚರಕದಿಂದಲೇ ನಮಗೆ ನೂಲಿನಿಂದಲೇ ಸ್ವಾತಂತ್ರ್ಯ, ಕಾಂಗ್ರೆಸ್ಸಿನಿಂದಲೇ ಸ್ವಾತಂತ್ರ್ಯ. ಅಡ್ಡಂಡ ಕಾರ್ಯಪ್ಪ ಮಮತಾಜು ಹೇಳೋದು ಕೆಲವರಿಗೆ ಇರುಸು ಮುರುಸಾಗುವುದು. ಇವರು ರಾಜಕೀಯವಾಗಿ ಮಾತಾಡ್ತಾರೆ, ಇವರು ಅವರ ಟಿ ವಿಗಾಗಿ ಮಾತಾಡ್ತಾರೆ, ಅವರ ಚಾನೆಲ್ಗಾಗಿ ಮಾತಾಡ್ತಾರೆ, ಅವರ ಸ್ವಾರ್ಥಕ್ಕಾಗಿ ಮಾತಾಡ್ತಾರೆ. ಮನುಷ್ಯತ್ವವನ್ನು ತಲುಪುವುದೇ ಕಠಿಣವಾಗಿರುವಾಗ ಮಹಾತ್ಮನಾಗುವುದು ಅದೆಂತೂ ಸಾಧ್ಯ? ಅಪ್ಪನ ಹೆಸರಿನಲ್ಲಿ ಚುನಾವಣೆ ಬಂದವರು, ಎರಡಾಳು ಅಪ್ಪನ ಹೆಸರಿನಲ್ಲಿ ಬಂದವರು, ಮಧು ಬಂಗಾರಪ್ಪ ಮತ್ತು ಪ್ರಿಯಾಂಕಾ ಖರ್ಗೆ. ಅವರಿಗೇನು ಗೊತ್ತಿದೆ? ಅವರು 14 ವರ್ಷ ಕರಿನೀರಿನ ಶಿಕ್ಷೆ ಅನುಭವಿಸಿದಂಥ ಒಬ್ಬ ಅಪ್ರತಿಮ ಸ್ವಾತಂತ್ರ್ಯಗಳನ್ನ ಹೇಳಿ ಅಂತ ಯಾವ ಬಾಯಲ್ಲಿ ಕರೀತಾರೆ? ಇವ್ರದ್ದು ಸಾಧನೆ ಅವರ ರೋಮಕ್ಕೆ ಸಮ ಇಲ್ಲಲ್ಲ. ಯಾರು ಅಂಬೇಡ್ಕರ್ನ ಬಲಿ ತಗೊಂಡ್ರು, ಅಂಬೇಡ್ಕರ್ನ ಅವಮಾನಿಸಿದರು, ಅಂಬೇಡ್ಕರ್ಗೆ ದ್ರೋಹ ಬಗೆದರು, ಅವರು ಅಂಬೇಡ್ಕರ್ನ ಫೋಟೋ ಇಟ್ಕೊಂಡು ಮೆರೀತಾ ಇದ್ದಾರೆ. ಅದರ ಹೆಸರು ಕಾಂಗ್ರೆಸ್. ಸುಭಾಷ್ ಚಂದ್ರ ಬೋಸ್ ಪ್ರಧಾನಿ ಆಗುವ ಹಂತದಲ್ಲಿದ್ದರು ಕಾಂಗ್ರೆಸ್ಸಿನ ಅಧ್ಯಕ್ಷ. ನೇತಾಜಿ ಅಂತ ಇಡೀ ಭಾರತ ಕರೀತಾ ಇತ್ತು. ಇವ್ರನ್ನ ಯಾಕೆ ಬಾಪೂಜಿ ಅಂತ ಕರೀತಾರೋ ಅವ್ರನ್ನ ನೇತಾಜಿ ಅಂತ ಕರೀತಾ ಇದ್ರು. ದೇಶದ ಪ್ರಧಾನಿ ಆಗ್ತಾರೆ, ಮುಗಿಸೋದು ಬೇಕಲ್ವ? ಈ ಮುಗಿಸುವ ಕಾರ್ಯಕ್ರಮ ಇದೆಯಲ್ಲ ಕಾಂಗ್ರೆಸ್ಸಿನ ಪರಂಪರೆ, ಅದು ಆಗಿನಿಂದಲೇ ಪ್ರಾರಂಭ. ಡೆಲ್ಲಿಯ ಖಿಲಾಫತ್ ಚಳವಳಿಯ ಮೊದಲ ಅಧ್ಯಕ್ಷ ಮಹಾತ್ಮ ಗಾಂಧೀಜಿ. ಅದಕ್ಕೆ ಖಿಲಾಫತ್ ಚಳವಳಿ ಅಂತ ಹೆಸರು ಕೊಟ್ಟರು. ದಂಗೆಯಾಗಿ 20,000 ಹಿಂದೂಗಳ ನರಭೇದ ಆಯಿತು. ಗರ್ಭಿಣಿ ಸ್ತ್ರೀಯರ ಹೊಟ್ಟೆಯನ್ನು ಬಗೆದರು, ಹೊಟ್ಟೆಯಲ್ಲಿರೋ ಮಗುವನ್ನು ಮೇಲೆ ಹಾರಿಸಿ ಹೀಗೆ ಖಡ್ಗವನ್ನು ಕೊಡಲಾಯಿತು. ನರಮೇಧ, ಭೀಕರ ನರಮೇಧ. ಇದಕ್ಕೆ ಗಾಂಧಿ ಕೊಟ್ಟ ಹೇಳಿಕೆ ಅವರ ಧರ್ಮಕ್ಕಾಗಿ ಮಾಡಿದ ಹೋರಾಟ. ಗಾಂಧೀಜಿ ಫೇಲ್ಡ್ ಲಾಯರ್, ಒಂದು ಕೇಸು ಗೆದ್ದಿಲ್ಲ ಮಹಾತ್ಮ ಗಾಂಧಿ. ಇದು ಗೊತ್ತಾ ನಿಮಗೆ? ಅವ್ರು ಯಾಕೆ ಈ ಕೋರ್ಟನ್ನು ಕಳಚಿಟ್ಟಿದ್ದು? ಇಡೀ ಭಾರತದಲ್ಲಿ ದಯವಿಟ್ಟು ಹೇಳಿ ಮಹಾತ್ಮ ಗಾಂಧಿ ಗೆದ್ದ ಕೇಸು. ಹೇಳಿದರೆ ಯಾರೂ ಕೋಪ ಮಾಡಿಕೊಳ್ಬಾರ್ದು. ಯಾಕಂದರೆ ಆರ್ಟಿಕಲ್ 19 ಫ್ರೀಡಮ್ ಆಫ್ ಸ್ಪೀಚ್ ಹೇಳಿದೆ. ಪೂನಾ ಒಪ್ಪಂದ ಏನಂದರೆ ಮೀಸಲಾತಿಯನ್ನು ವಿರೋಧಿಸಿ ಗಾಂಧೀಜಿ ಕೂತ ಚಳುವಳಿ. ಅದು ಇರ್ಬೋದು, ಔರಂಗಜೇಬ, ಖಿಲ್ಜಿ ಇರ್ಬೋದು, ಗೋರಿ ಇರ್ಬೋದು, ಬಾಬರ್ ಇರ್ಬೋದು, ಎಲ್ಲ ಇರ್ಬೋದು. ಯಾಕೆಂದರೆ ಸೆಕ್ಯುಲರ್ ಅದು. ಇದು ಕೋಮುವಾದ. ನೀವಿಗೆ ಅವರು ದುರ್ಮಾಂಸದಂತೆ ಆಗುತ್ತೆ ಭಾರತಕ್ಕೆ ಮುಂದೊಂದು ದಿನ ಅಂತ ಹೇಳಿದವರು ಅಡ್ಡಂಡ ಕಾರ್ಯಪ್ಪಲ್ಲ ಬಾಬಾ ಸಾಹೇಬ್ ಅವರ ಥಾಟ್ಸಾಮ್ ಪುಸ್ತಕದಲ್ಲಿ. ನಾನು ಸಿದ್ದರಾಮಯ್ಯನವರೇ, ಡಿ ಕೆ ಶಿವಕುಮಾರ್ ಆ ಥಾಟ್ಸಾಮ್ ಪುಸ್ತಕ ಸಿಗ್ತದೆ, ಓದಿ. ಮುಂದೆ ಬರ್ತದೆ ನಿಜ ಮಹಾತ್ಮ ಬಾಬಾ ಸಾಹೇಬ್ ಹೇಳಿದ್ದು. ಆರ್ಟಿಕಲ್ 42 ಅಲ್ಲಿ ಹೇಳಿದ್ದಾರೆ ಸಮಾನ ನಾಗರಿಕ ಸಂಹಿತೆ ಅಂತ. ಮೋದಿ ಬರೆದಿದ್ದಲ್ಲ, ಅಮಿತ್ ಶಾ ಬರೆದಿದ್ದಲ್ಲ, ಅಂಬೇಡ್ಕರ್ ಬರೆದಿದ್ದು. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ವೀಕ್ಷಕರು, ಇವತ್ತು ನಮ್ಮ ಜೊತೆಗೆ ಒಬ್ಬರು ವಿಶೇಷ ಅತಿಥಿ ಇದ್ದಾರೆ. ಇವರು ರಂಗಾಯಣದ ಮಾಜಿ ನಿರ್ದೇಶಕರು, ಖ್ಯಾತ ರಂಗಕರ್ಮಿಗಳು, ಖ್ಯಾತ ಸಾಹಿತಿಗಳು. ಎಸ್, ಇವತ್ತು ನಮ್ಮ ಜೊತೆಗೆ ಇದ್ದಾರೆ ಅಡ್ಡಂಡ ಕಾರ್ಯಪ್ಪ ಅವರು. ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ. ಅಡ್ಡಂಡ ಕಾರ್ಯಪ್ಪ ಅವರು ಅಂದ್ರೇನೆ ಸತ್ಯಗಳ ಜೊತೆಗೆ ಬರುವಂಥವ್ರು. ಅಡ್ಡಂಡ ಕಾರ್ಯಪ್ಪ ಅವರ ನಾಟಕಗಳು ಅಂತ ಹೇಳಿದ್ರೆ ಅದು ಸತ್ಯವನ್ನ ಅನಾವರಣಗೊಳಿಸುವಂತಹ ನಾಟಕಗಳು. ಖಂಡಿತವಾಗ್ಲೂ ಅಡ್ಡಂಡ ಕಾರ್ಯಪ್ಪ ಅವರ ನಾಟಕ ಅಂತ ಹೇಳಿದ್ರೆ ಅಲ್ಲಿ ಕೇವಲ ರಾಷ್ಟ್ರೀಯತೆ ವಿಚಾರ ಇರುತ್ತೆ, ಅಲ್ಲಿ ಕೇವಲ ಹಿಂದುತ್ವದ ವಿಚಾರ ಇರುತ್ತೆ, ಬಿಟ್ರೆ ಬೇರೆ ಇನ್ನೇನು ಇರಲ್ಲ. ಸೊ ಅಂತಹ ಒಂದಷ್ಟು ನಾಟಕಗಳ ಜೊತೆಗೆ ನೀವು ಇಷ್ಟರವರೆಗೆ ಬಂದಿದ್ದೀರಾ ಸರ್. ಒಂದು ಕರಿನೀರ ವೀರ, ಅದಾದ ನಂತರ ಟಿಪ್ಪು ನಿಜ ಕನಸುಗಳು, ಸತ್ಯವನ್ನೇ ಹೇಳುತ್ತೇನೆ, ಅದಾದ ನಂತರ ಈಗ ನಿಜ ಮಹಾತ್ಮ ಬಾಬಾ ಸಾಹೇಬ್ ಅನ್ನುವಂತಹ ನಾಟಕದ ಜೊತೆಗೆ ಬರ್ತಾ ಇದ್ದೀರಾ. ಕರಿನೀರ ವೀರದಲ್ಲಿ ಸಾವರ್ಕರ್ ಅವರ ನೋವುಗಳನ್ನು ಹೇಳಿದ್ರಿ, ಅದಾದ ನಂತರ ಟಿಪ್ಪು ನಿಜ ಕನಸುಗಳು, ಅದಂತೂ ನಾವು ನೋಡಿದ್ವಿ ಸರ್, ಬಹಳ ಅದ್ಭುತವಾಗಿತ್ತು. ಆ ಮತಾಂಧ ಟಿಪ್ಪುವಿನ ನೈಜ ಮುಖವನ್ನು ನೀವು ಅನಾವರಣಗೊಳಿಸಿದ್ರಿ. ಈಗ ನನಗೆ ಈ ನಿಜ ಮಹಾತ್ಮ ಬಾಬಾ ಸಾಹೇಬ ಅಂತ ಕೇಳಿದಾಗ ಹೆಸರೇ ಬಹಳ ಇಂಟ್ರೆಸ್ಟಿಂಗ್ ಅನಿಸ್ತು ಸರ್. ಯಾಕಂದರೆ ನಮಗೆ ಗೊತ್ತಿರುವಂಥದ್ದು ಮಹಾತ್ಮ ಗಾಂಧಿ ಒಬ್ಬರೇ ಮಹಾತ್ಮ. ಅಂಥದ್ರಲ್ಲಿ ನೀವಿಲ್ಲಿ ನಿಜ ಮಹಾತ್ಮ ಬಾಬಾ ಸಾಹೇಬ ಅಂತ ಹಾಕಿದ್ದೀರಾ. ಯಾಕೆ ಸರ್ ಈ ಒಂದು ಹೆಸರು ನಿಮ್ಮ ನಾಟಕಕ್ಕೆ? ಯಾಕೆಂದರೆ ನಮ್ಮ ಇವತ್ತಿನ ಯುವ ಪೀಳಿಗೆ ಇದೆಯಲ್ಲ, ಅವರಿಗೆ ಅವರ ತಲೆಗೆ ತುಂಬಿಸಿರೋದು, ನಮ್ಮ ಪಠ್ಯಗಳಲ್ಲಿ ಬೋಧಿಸಿರೋದು, ನಾವು ಶಾಲೆಯಲ್ಲಿ ಎಕ್ಸಾಮಿಗಾಗಿ ಓದಿಕೊಂಡು ಬಂದ ಪಾಠಗಳು, ಇದರಲ್ಲೆಲ್ಲ ಒಂದು ಭ್ರಮೆಯನ್ನು ಹುಟ್ಟಿಸಲಾಗಿದೆ, ಸುಳ್ಳನ್ನು ನಮ್ಮ ತಲೆಗೆ ತುಂಬಿಸಲಾಗಿದೆ. ಮಹಾತ್ಮ ಗಾಂಧಿ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಅವರಿಂದಲೇ ನಮಗೆ ಸ್ವಾತಂತ್ರ್ಯ ಬಂದದ್ದು. ಚರಕದಿಂದಲೇ ನಮಗೆ ನೂಲಿನಿಂದಲೇ ಸ್ವಾತಂತ್ರ್ಯ, ಕಾಂಗ್ರೆಸ್ಸಿನಿಂದಲೇ ಸ್ವಾತಂತ್ರ್ಯ. ಹೀಗೆ ಒಂದು ಭ್ರಮೆಯನ್ನು ಹುಟ್ಟಿಸಿ ಮಹಾತ್ಮ ಫುಲೆ ಕೂಡ ಇದ್ದಾರೆ ಅಂತ ಹೇಳೋದು ಜನಕ್ಕೆ ಗೊತ್ತಿಲ್ಲ. ಮಹಾರಾಷ್ಟ್ರದಲ್ಲಿ
ಮೊದಲ ಬಾರಿಗೆ ಅಸ್ಪೃಶ್ಯರಿಗೆ ಶಿಕ್ಷಣ ಶಾಲೆಯನ್ನು ತೆರೆದವರು, ಮೊದಲ ಟೀಚರ್ ಅವರ ಹೆಂಡತಿ, ಮೊದಲ ಟೀಚರ್ ಮಹಾರಾಷ್ಟ್ರದಲ್ಲಿ ದಲಿತರ ಮೊದಲ ಟೀಚರ್ ಪುಲೆ ಅವರ ಹೆಂಡತಿ. ಅವರನ್ನು ಮಹಾತ್ಮ ಪುಲೆ ಅಂತ ಹೇಳ್ತಾ ಇದ್ರು. ಅವರನ್ನು ಕೂಡ ಬದಿಗೆ ಸೇರಿಸಿ ಮಹಾತ್ಮ ಅಂದರೆ ಯಾರು, ನಾವು ಇದರಲ್ಲಿ ಮಾಹಿತಿ ಸಿಂಧುವಲ್ಲಿ ಕೇಳಿದರೆ ಮಹಾತ್ಮ ಹೆಸರು ಕೊಟ್ಟಿದ್ದು ಯಾರೂ ಇಲ್ಲ. ಹಾಗೆ ಕರ್ಕೊಂಡೋದು, ಹಾಗೆ ಕರ್ಕೊಂಡಿದ್ದು ವೀರ ಸಾವರ್ಕರ್ನು ಕೂಡ ಹಾಗೆ ಕರ್ಕೊಂಡಿದ್ದು. ಆದರೆ ವೀರ ಸಾವರ್ಕರ್ನ ಹೇಳಿ ಅಂತಾರಲ್ಲ, ಆಗ ನಾವು ಮಹಾತ್ಮನ ಮಾತವ ಎನ್ನಬೇಕಾ, ನಿಜವಾಗಿ ಎನ್ನಬೇಕಾ ಅಂತ. ನಾನು ಮಹಾತ್ಮ ಗಾಂಧೀಜಿಯವರ ಯಾವ ಒಳ್ಳೆಯ ಕೆಲಸಗಳನ್ನು, ದೇಶಕ್ಕೆ ಕೊಟ್ಟ ಕೊಡುಗೆಗಳನ್ನು ಅಲ್ಲಗೆಳೆಯಲಾರೆ. ಆದರೆ ಅದರ ಜೊತೆಗೂ ಅವರು ಮಾಡಿದ ಅನಾಹುತಗಳನ್ನು ಹೇಳಬೇಕಲ್ವ. ಇಲ್ಲಿ ನನಗೆ ಅಂಬೇಡ್ಕರ್ ಮುಖ್ಯ ಆಗ್ತಾರೆ. ಅಡ್ಡಂಡ ಕಾರ್ಯಪ್ಪನೋ ಮಮತಾಜೋ ಹೇಳೋದು ಕೆಲವರಿಗೆ ಇರುಸು ಮುರುಸಾಗುವುದು. ಇವರು ರಾಜಕೀಯವಾಗಿ ಮಾತಾಡ್ತಾರೆ, ಇವರು ಅವರ ಟಿ ವಿಗಾಗಿ ಮಾತಾಡ್ತಾರೆ, ಅವರ ಚಾನೆಲ್ಗಾಗಿ ಮಾತಾಡ್ತಾರೆ, ಅವರ ಸ್ವಾರ್ಥಕ್ಕಾಗಿ ಮಾತಾಡ್ತಾರೆ ಹೇಳೋದು. ನಾನು ಹೇಳ್ತಿದ್ದು ಅಂಬೇಡ್ಕರ್ಗೆ ಯಾವ ಸ್ವಾರ್ಥ ಇತ್ತು? ಅದಕ್ಕಾಗಿ ಏನಾದರೂ ಮಹಾತ್ಮ ಅಂತ ಕರೆಸಿಕೊಳ್ಬೇಕಾದ್ರೆ ಅದು ಅಂಬೇಡ್ಕರ್ಗೆ ಸಲ್ಲಬೇಕು. ನೋಡಿ, ಇಲ್ಲಿ ಇವರು ಹೇಳಿದ್ದಾರೆ ಯಾರಂದರೆ ಕಬೀರ್ ದಾಸ್ ಒಂದನ್ನು ಅವ್ರು ಕಬೀರ್ ದಾಸ್ ಅವರ ಗುರು ಆಗಿದ್ದರು ಅಂದರೆ ಅವರನ್ನು ಗುರುವಿನ ಸ್ಥಾನದಲ್ಲಿ ನೋಡಿದ್ದರು. ಬಾಬಾ ಸಾಹೇಬ್ ಮನುಷ್ಯತ್ವವನ್ನು ತಲುಪುವುದೇ ಕಠಿಣವಾಗಿರುವಾಗ ಮಹಾತ್ಮನಾಗುವುದು ಅದೆಂತೂ ಸಾಧ್ಯ? ಇದು ಕಬೀರ್ ದಾಸ್ ಹೇಳಿದ್ದು. ಅಂದರೆ ಮನುಷ್ಯತ್ವವನ್ನೇ ತಲುಪುವುದೇ ಕಠಿಣವಾಗಿರುವಾಗ ಎಲ್ಲ ಸ್ವಾರ್ಥಗಳನ್ನು ಇಟ್ಟು ಮತ್ತು ಅರ್ಧ ಸ್ವಾರ್ಥವನ್ನು ಜನಕ್ಕೆ ಹೇಳಿ. ಗಾಂಧಿ ಸ್ವಾರ್ಥಿಯಾಗಿರಲಿಲ್ವಾ? ಸುಭಾಷ್ ಚಂದ್ರ ಬೋಸ್ಗೆ ಗುಣ ಇಟ್ಟಿರಲಿಲ್ವಾ? ಸುಭಾಷ್ ಚಂದ್ರ ಬೋಸ್ ಇಲೆಕ್ಷನಲ್ಲಿ ಗೆದ್ದವ ಮನುಷ್ಯನನ್ನು ಅವರೆಲ್ಲ ಪದಾಧಿಕಾರಿಗಳನ್ನು ರಾಜೀನಾಮೆ ಕೊಡಿಸಿ ಅವರು ರಾಜೀನಾಮೆ ಕೊಡುವಂಗೆ ಮಾಡಿಲ್ವಾ? ಇಡೀ ದೇಶ ಬಿಟ್ಟು ಹೋಗುವಂಗೆ ಮಾಡಿಲ್ವಾ? ಮತ್ತು ಅವರ ಬಂಟ, ಗಾಂಧಿಯ ಬಂಟ ನೆಹರು ಅವರಿಂದ ನಾನು ಬ್ರಿಟಿಷರಿಗೆ ಯುದ್ಧ ಕೈದಿಯಾಗಿ ಹಿಡ್ಕೊಡ್ತೇನೆ ಅಂತ ಹೇಳುವ ಭಯಾನಕವಾದ ಇದನ್ನು ಹೇಳಿಲ್ವಾ? ಅವರ ಸಾವಿನ ಮಿಸ್ಟ್ರಿಯನ್ನು ಮುಚ್ಚಿಡಲಿಲ್ವಾ? ಮತ್ತು 14 ಮತ ಪಡೆದಂಥ 15 ಮತಗಳಲ್ಲಿ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ಕಾಂಗ್ರೆಸ್ಸಿನ 15 ಮತಗಳು, ಅದರಲ್ಲಿ 3 ಜನ ಸ್ಪರ್ಧೆ ಮಾಡ್ತಾರೆ. ಒಂದು ಜವಾಹರ್ಲಾಲ್ ನೆಹರು, ಇನ್ನೊಂದು ಸರ್ದಾರ್ ವಲ್ಲಭಾಯ್ ಪಟೇಲ್, ಇನ್ನೊಂದು ಆಚಾರ್ಯ ಕೃಪಲಾನಿಗೆ 1 ಓಟು, ಜವಾಹರ್ಲಾಲ್ ನೆಹರಿಗೆ 2 ಓಟು, 12 ಓಟು ಸಿಕ್ಕಿದ್ದು ಪಟೇಲ್. ಆಗಿನ ಕಾಂಗ್ರೆಸ್ಸಿನ ನಿಯಮದಂತೆ ಅಲ್ಲಿ ಅಧ್ಯಕ್ಷರೇ ಆಗಿರ್ತಾರೆ, ಅವರು ಪ್ರಧಾನಿ. ಇದು ಅಲಿಖಿತ ನಿಯಮ ಕಾಂಗ್ರೆಸ್ಸಿನ. ಅದಕ್ಕಾಗಿ ಅಲ್ಲಿ ಚುನಾವಣೆ ನಡೆಯುತ್ತೆ. ಕಾಂಗ್ರ್ಯಾಚುಲೇಟ್ ಮಾಡ್ತಾರೆ, ಎಲ್ಲರೂ ಹೂವಿನ ಹಾರ ಹಾಕ್ತಾರೆ. ಮುಂದಿನ ಪ್ರಧಾನಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತೇಳಿ ಎಲ್ಲ ಹೊಗಳ್ತಾರೆ. ಇವರು ಚೋಟ ಭಾಷಣವೂ ಮಾಡ್ತಾರೆ. ನಾನು ಎಂದು ದೇಶವನ್ನು ಬಿಟ್ಟು, ನಾವು ಇವತ್ತೇನು ಹೇಳ್ತೀವಿ ನೇಷನ್ ಫಸ್ಟ್ ಅಂತ, ಅದರ ಸರ್ದಾರ್ ವಲ್ಲಭಾಯ್ ಪಟೇಲ್ ಹೇಳಿದರು. ಆಗ ಓಡಿ ಹೋದ ಗಾಂಧಿ ಹತ್ರ ಓಡಿ ಹೋದ ನೆಹರು ಬ್ಲ್ಯಾಕ್ ಮೇಲ್ ಮಾಡಿ ಈ ಪಟೇಲರನ್ನು ಕರೆಸ್ಕೊಂಡು ಅವರಿಂದ ಮಾತು ತಗೊಂಡು ಗೆದ್ದಂಥವರನ್ನು ನಾನು ಸ್ಪರ್ಧೆಯಿಂದ ಹಿಂತೆಗೆದುಕೊಂಡಿದ್ದೀನಿ, 2 ಮತ ಪಡೆದ ನೆಹರುವೇ ನಮ್ಮ ಅಧ್ಯಕ್ಷರು ಅಂತ ಈ ಗಾಂಧಿ ಹೇಳಿಸಿದ್ರಲ್ಲ, ಏನು ಅನಾಹುತ ಇದು? ಇದು ಸ್ವಾರ್ಥ ಅಲ್ವೇನು? ನಮಗೆ ಯಾಕೆ ಈ ಭ್ರಮೆಯನ್ನು ತುಂಬಿಸಿದ್ದೀರಿ? ನನಗೀಗ 62-63 ವಯಸ್ಸಾಗಿದೆ, ಭ್ರಮೆಯಿಂದ ಹೊರಗೆ ಬಂದಿದ್ದೀವಿ. ನಮಗೆ ಗೊತ್ತಿರುವ ಸತ್ಯವನ್ನು ಹೇಳೋದು ನಮ್ಮ ಕರ್ತವ್ಯ ಆಗದೆ ಹೋದರೆ ನಾವು ದೇಶದ್ರೋಹಿಗಳು. ನಮಗೇನು ಸತ್ಯ ಗೊತ್ತಿದೆ ಮಮತಾಜ್, ಹೇಳಲೇಬೇಕು. ಅದನ್ನು ರಾಜಿ ಮಾಡಿಕೊಂಡ್ರೆ ಯಾವುದೋ ಭಯ, ಯಾವುದೋ ಸ್ವಾರ್ಥ, ನಾನು ನನ್ನ ಹೆಂಡತಿ ನನ್ನ ಮಗ ಈ ಜೀವನಕ್ಕಾಗಿ ನನ್ನ ಬದುಕನ್ನು ಕಳೆದುಬಿಟ್ರೆ ನಾವು ನಿಜವಾಗಿಯೂ ನಾವು ಸ್ವಾರ್ಥಿಗಳಲ್ಲ, ದೇಶದ್ರೋಹಿಗಳು. ಯಾಕೆಂದರೆ ಇವತ್ತಿನ ಯುವ ಪೀಳಿಗೆ ಯಾವ ಸ್ಥಿತಿ ಇರುತ್ತೆ ಅಂದರೆ ಎಲ್ಲ ಮೊಬೈಲಲ್ಲಿದೆ. ಇವತ್ತಿನ ಪೀಳಿಗೆ ಅವರಿಗೆ ಮಗ್ಗಿ ಬೇಕಾ, ಟಕ್ ಸಿಗ್ತದೆ, ಹಾಗಾಗಿ ಮಗ್ಗಿ ಕಲಿಬೇಕಾಗಿಲ್ಲ. ಅಥವಾ ಜನರಲ್ ನಾಲೆಜ್ ಬೇಕಾ, ಟಕ್ ಅಂತ ಹಿಡಿತಾರೆ. ತಲೆಯಲ್ಲಿ ತುಂಬಿಸಿಕೊಳ್ಳುವ ಅಗತ್ಯ ಇಲ್ಲ. ತಲೆ ಇಲ್ಲಿದೆ, ದೇಹ ಇಲ್ಲಿದೆ. ಮೊದಲು ತಲೆ ಇಲ್ಲಿರಬೇಕು, ಇದು ಮಾತಾಡಬೇಕು. ಇದು ಮಾತಾಡ್ತಾ ಇಲ್ಲ, ಇದು ಮಾತಾಡ್ತಿದೆ ಈಗಿನ ಜನ್ರೇಷನ್. ಹಾಗಾದರೆ ಅದನ್ನೇ ಸತ್ಯ ಅಂತ ತಿಳ್ಕೊಂಡ್ರೆ ಅದರಷ್ಟು ದೊಡ್ಡ ಪ್ರಮಾದ ಯಾವುದೂ ಇಲ್ಲ ಅಂತ ಗೋಚರವಾದಾಗ ನಾನು ಟಿಪ್ಪು ನಿಜ ಕನಸುಗಳು ಬರೆದೆ. ಟಿಪ್ಪು ನಿಜ ಕನಸುಗಳು ಬಂದ ಮೇಲೆ ಇನ್ನೊಮ್ಮೆ ಧೈರ್ಯ ಮಾಡಲಾರರು ಸಿದ್ದರಾಮಯ್ಯ ಟಿಪ್ಪುವಿನ ಜಯಂತಿ ಆಚರಣೆ ಮಾಡಲಿಕ್ಕೆ. ಯಾವ ಮುಸಲ್ಮಾನನು ಕೇಳಿರಲಿಲ್ಲಲ್ಲ, ಯಾವ ಮುಸಲ್ಮಾನ ಕೇಳಿರಲಿಲ್ಲ, ಕೊಡಿ ಟಿಪ್ಪು ಜಯಂತಿ ಆಚರಿಸೋದು ಹರಾಮ್. ಮುಸಲ್ಮಾನ ಕುರಾನನ್ನು ಇದರಲ್ಲಿ ಅಂತ ನಾನು ಕುರಾನ್ ಸ್ವಲ್ಪ ಓದ್ಕೊಂಡಿದ್ದೇನೆ. ಯಾಕೆಂದರೆ ಕುರಾನನ್ನು ಓದದೆ ನಾವು ಹೇಳಬಾರ್ದು. ಕುರಾನಲ್ಲಿ ಒಳ್ಳೆಯ ಅಂಶಗಳಿದೆ, ಕೆಟ್ಟ ಅಂಶಗಳು ಇದೆ. ಹಾಗೆ ಮನುಸ್ಮೃತಿಯಲ್ಲಿ ಈ ಅಂಬೇಡ್ಕರ್ ಹೇಳಿದಾಗೆ ಶಿಕ್ಷಣ ವೇದವನ್ನು ಅಭ್ಯಾಸ ಮಾಡುವ ದಲಿತರ
ಕಿವಿಗಳಿಗೆ ಕಾದ ಸೀಸವನ್ನು ಹಾಕು ಅಂತ ಹೇಳಿದ್ದು ಇದೆ. ಅದನ್ನು ಕೋಟ್ ಮಾಡಿದ್ರು ಅವರು. ಇಂಥದ್ದನ್ನು ತೆಗೆದು ಹಾಕಿಯಿಂದ ಸತಿಸಹಗಮನವನ್ನು ವಿರೋಧಿಸಿದೆ, ತೆಗೆದು ಹಾಕಿದೆ. ಸೊ ಸುಧಾರಣೆಗೆ ಯಾರು ತೆರೆದುಕೊಳ್ಳೋದಿಲ್ವೋ ಅದನ್ನು ಅದಕ್ಕಾಗಿ ಸುಧಾರಣೆಗೆ ತೆರೆದುಕೊಳ್ಳದ, ಕುರಾನನ್ನೇ ನಂಬಿ ರಾಜ್ಯಭಾರ ಮಾಡಿದ, ತನ್ನ ಖಡ್ಗದಲ್ಲಿ ಕುರಾನಿನ ಉಲ್ಲೇಖಗಳನ್ನು, ಈ ಖಡ್ಗ ಕಾಫೀರ್ ಅಂದರೆ ಯಾರು? ಇಸ್ಲಾಮನ್ನು ನಂಬದವರು. ನಾನು ಇಸ್ಲಾಂ ನಂಬದಿದ್ದರೆ ನಾನು ಕಾಫೀರ ಅವರ ಲೆಕ್ಕದಲ್ಲಿ. ಅವರ ತಲೆಯನ್ನು ಕಡಿ, ಅವರು ಸುಡಿ, ಅವರು ಮುಡಿ. ನನ್ನ ಸ್ವತಃ ಅಜ್ಜನನ್ನೇ ಮತಾಂತರ ಮಾಡಿದ ಒಂದು ನನ್ನ ಮುಂದೆ ಕಣ್ಣ ಬಂದಿರುವಾಗ ನಾನು ಟಿಪ್ಪು ನಿಜ ಕನಸುಗಳು ಬರೆದೆ. ಅಲ್ಲಿಂದ ನನಗಾಯಿತು, ಹೌದು ಎಷ್ಟು ವಿಚಾರಗಳು ನಮ್ಮ ಹುಡುಗರಿಗೆ ಗೊತ್ತಿಲ್ಲ, ಗೊತ್ತಿಲ್ಲ. ನನ್ನ ಮಗನಿಗೆ ಗೊತ್ತಿಲ್ಲ. ನಾನು ಬೇರೆ ಯಾಕೆ ಇನ್ನೊಬ್ಬನ ಮಗನನ್ನು ಹೇಳಿ, ನನ್ನ ಮಗನಿಗೆ ಗೊತ್ತಿಲ್ಲ. ಅದು ಅದನ್ನೇ ಸತ್ಯ, ಆ ಪಠ್ಯವನ್ನೇ ಸತ್ಯ ಅಂತ ಅವನು ತಿಳ್ಕೊಂಡಿದ್ದಾನೆ. ಹಾಗಾಗಿ ನಾನು ಯಾವಾಗ ಈ ಮಧು ಬಂಗಾರಪ್ಪನಂಥವರು, ಈ ಅಂತ ಪ್ರಿಯಾಂಕ ಖರ್ಗೆ ಅಂಥವರು ಈ ಅಂಥ ಅಸಾಮಾನ್ಯ ವೀರನನ್ನು ವಿರೋಧಿಸಿದರೋ, ಹೇಡಿ ಅಂತ ಕರೆದ್ರೋ, ಇವರಿಗೆಲ್ಲ ಇವ್ರಿಗೆ ಜೈಲು ಗೊತ್ತಾ? ಅಪ್ಪನ ಹೆಸರಿನಲ್ಲಿ ಚುನಾವಣೆ ಬಂದವರು, ಎರಡಾಳು ಅಪ್ಪನ ಹೆಸರಿನಲ್ಲಿ ಬಂದವರು, ಮಧು ಬಂಗಾರಪ್ಪ ಮತ್ತು ಪ್ರಿಯಾಂಕ ಖರ್ಗೆ. ಅವ್ರಿಗೇನು ಗೊತ್ತಿದೆ? ಅವರು 14 ವರ್ಷ ಕಠಿಣ ಶಿಕ್ಷೆ ಅನುಭವಿಸಿದಂಥ ಒಬ್ಬ ಅಪ್ರತಿಮ ಸ್ವಾತಂತ್ರ್ಯಗಳನ್ನ ಹೇಳಿ ಅಂತ ಯಾವ ಬಾಯಲ್ಲಿ ಕರೀತಾರೆ? ಇವ್ರದ್ದು ಸಾಧನೆ ಅವರ ರೋಮಕ್ಕೆ ಸಮ ಇಲ್ಲಲ್ಲ. ವೀರ ಸಾವರ್ಕರ್ರ ರೋಮಕ್ಕೆ ಸಮ ಇಲ್ಲ, ಅವರ ಹೆಸರೆತ್ತಲಿಕ್ಕೆ ಯೋಗ್ಯತೆ ಇಲ್ಲದ ಈ ಜನ, ಈ ನೀಚ ಜನ ಹೇಳುವಾಗ ಜನಕ್ಕೆ ಮುಟ್ಟಿಸಬೇಕು. ನನ್ನ ಕೈಲಾದು, ನನ್ನ ಮಾಧ್ಯಮ ಯಾವುದು? ರಂಗಭೂಮಿ. ನನಗೆ ಚೆನ್ನಾಗಿ ಗೊತ್ತಿತ್ತು, ನಮ್ಮ ಬಲಪಂಥೀಯ ವಿಚಾರಧಾರೆಗಳನ್ನು ಹೇಳುವ, ರಾಷ್ಟ್ರ ನಿಷ್ಠೆಯನ್ನು ಹೇಳುವ, ರಾಷ್ಟ್ರೀಯತೆಯನ್ನು ಬೋಧಿಸುವ ಈ ಒಂದು ವರ್ಗ ಇದೆಯಲ್ಲ, ಅವರಿಗೆ ರಂಗಭೂಮಿ ಇಲ್ಲ. ರಂಗಭೂಮಿಯನ್ನು ಅಪ್ಪಲಿಲ್ಲ. ಎಡಪಂಥೀಯರೇ ರಂಗಭೂಮಿಯನ್ನು ಅಪ್ಪಿಕೊಂಡಿದ್ದು. ತಮಗೇನು ಬೇಕೋ ಹೇಳಲಿಕ್ಕೆ ಅದನ್ನು ಸುಳ್ಳನ್ನು ಹೇಳಲಿಕ್ಕೆ ಬಳಸಿಕೊಂಡ್ರು. ಬೀದಿ ನಾಟಕ ಮಾಡಿದರು, ಇಲ್ಲದ ಕತೆ ಕಟ್ಟಿದರು, ವೆಸ್ಟರ್ನ್ ಥಿಯರಿಯನ್ನು ತಂದರು, ಸಂಸ್ಕೃತ ರಂಗಭೂಮಿ ಬೇಡ ಅಂತೇಳಿ ಬ್ರೆಕ್ಟಿಗೆ ಹೋದರು, ಇನ್ನೊಂದಕ್ಕೆ ಹೋದರು, ಎಡಪಂಥೀಯ ಸಿದ್ಧಾಂತಗಳನ್ನು ಅಲ್ಲಿಗೆ ತಂದರು. ಆಗ ನಾನು ಈ ಮಾಧ್ಯಮ ಏನಿದೆ ರಂಗಭೂಮಿಯನ್ನು ಇಲ್ಲಿಗೆ ತರಬೇಕು, ರಾಷ್ಟ್ರೀಯ ವಿಚಾರಧಾರೆಯಲ್ಲಿ ರಂಗಭೂಮಿಯ ಬಳಕೆ ಆಗಬೇಕು. ಪುಸ್ತಕವನ್ನು ಪ್ರಿಂಟ್ ಮಾಡ್ಬೋದು, ಎಷ್ಟು ಜನ ಓದ್ತಾರೆ? ಈಗಂತೂ ಓದೋದು ಕಮ್ಮಿ ಆಗಿದ್ದಾರೆ ಮೊಬೈಲಿಂದ. ನಿಮಗೇನು ಬೇಕು ಸಿಗುತ್ತಲ್ವಾ, ಬುಕ್ಕೇ ಸಿಗುತ್ತೆ ಓದ್ಕೊಳ್ಬೇಕಾದ್ರೆ. ಹಾಗಿರುವಾಗ ಪುಸ್ತಕಗಳ ಓದುವಿಕೆ ಕಡಿಮೆ ಆಗಿರುವಾಗ ಜನಮಾನಸದಲ್ಲಿ ಬಿತ್ತಲಿಕ್ಕೆ ಒಂದು ಸಿನಿಮಾ, ಒಂದು ರಂಗಭೂಮಿ. ಸೊ ಸಿನಿಮಾ ಅಪಾರ ಖರ್ಚಿನದು, ಅದನ್ನು ಎಲ್ಲರಿಗೂ ಸಾಧ್ಯ ಇಲ್ಲ. ರಂಗಭೂಮಿ ಒಂದಷ್ಟು ಖರ್ಚು ಕಡಿಮೆ ಮಾಡಿಕೊಂಡು ಇಡೀ ಎಲ್ಲರಿಗೆ ಏನು ಮಾಡಬೇಕು, ಮಹಿಳೆಯರಿಗೂ ಸೇರಿದಂತೆ ವಿದ್ಯಾರ್ಥಿಗಳಿಗೂ ಸೇರಿದಂತೆ ಮುಟ್ಟಿಸ್ಬೋದು ಅಂತ ಹೇಳೋದಕ್ಕೆ ಈ ರಂಗಭೂಮಿ ಹಿಡ್ಕೊಂಡು ನಾನು ನನ್ನ ಜರ್ನಿಯನ್ನು ಪ್ರಾರಂಭ ಮಾಡಿದ್ದೆ. ಹಾಗಾಗಿ ಈ ಬಾರಿ ನಾನು ನಿಜ ಮಹಾತ್ಮ ಅಂಬೇಡ್ಕರ್ ಅಂತ ಬರೆದೆ. ಅಂಬೇಡ್ಕರನ್ನು ಏನು ಹೇಳಿದ್ದಾರೆ ನಿಜವಾಗಿ ಎರಡು ಇದೆ ಇದರಲ್ಲಿ. ಒಂದು, ಅಂಬೇಡ್ಕರ್ ಸ್ವತಃ ಬರೆದಿರೋ ಪುಸ್ತಕಗಳು, ಅಂಬೇಡ್ಕರ್ ಮಾಡಿದ ಭಾಷಣಗಳು, ಅಂಬೇಡ್ಕರ್ರ ವಿಚಾರಧಾರೆಗಳನ್ನು ಅಂಬೇಡ್ಕರ್ ಏನು ಬರೆದಿದ್ದಾರೆ ಇದು ಒಂದಾದರೆ, ಇನ್ನೊಂದು ಅಂಬೇಡ್ಕರ್ ಇತರರು ಬರೆದ ಪುಸ್ತಕಗಳು. ಅದು ಹೊಗಳಿಯೋ, ದೇವರು ಅಂತ ಮಾಡಿಯೋ, ವೈಭವೀಕರಿಸಿಯೋ, ಪ್ರಶಸ್ತಿ ಆಸೆಗೋ, ಅಂಬೇಡ್ಕರ್ ಹೆಸರಿಟ್ಕೊಂಡು ಪ್ರಶಸ್ತಿ ಆಸೆಗೋ ಗೊತ್ತಿಲ್ವಾ, ಈ ಥರ ಬರೆದಂಥ ಒಂದು ಗುಂಪಿದೆ. ಅದರಲ್ಲಿ ಎಡಪಂಥೀಯರು, ದಲಿತರು, ಬೇರೆ ಜನ ಎಲ್ಲ ಸೇರಿಕೊಂಡಿದ್ದಾರೆ. ನನಗೆ ಅದು ಮುಖ್ಯ ಆಗಲಿಲ್ಲ. ಅಂಬೇಡ್ಕರ್ ಏನು ಹೇಳಿದ್ದಾರೆ, ಈಗ ಅಂಬೇಡ್ಕರ್ ಹೇಳಿದ್ದನ್ನು ಬಿಟ್ಬಿಟ್ಟು ಇವರು ಏನು ಹೇಳಿದ್ದಾರೆ ಅದನ್ನು ತಗೊಂಡು ಮೆರೀತಾ ಇದ್ದಾರೆ. ಅದು ನನಗೆ ಭಾಳ ಆಘಾತಕಾರಿಯಾಗಿ ಕಳಿತು. ಅನೇಕ ಸಂಗತಿಗಳನ್ನು ಮುಚ್ಚಿಡಲಾಗಿದೆ. ಮುಚ್ಚಿಡಕ್ಕೆ ಪ್ರಾರಂಭ ಮಾಡಿದ್ದು ಗಾಂಧಿ ಮತ್ತು ನೆಹರು ಪರಂಪರೆ. ಅಲ್ಲಿಂದ ಪ್ರಾರಂಭವಾದ ಈ ಮುಚ್ಚಿಡುವಿಕೆ ಈಗಿನವರೆಗೆ ಬಂದಿದೆ. ಯಾರು ಅಂಬೇಡ್ಕರ್ನ ಬಲಿ ತಗೊಂಡ್ರು, ಅಂಬೇಡ್ಕರ್ನ ಅವಮಾನಿಸಿದರು, ಅಂಬೇಡ್ಕರ್ಗೆ ದ್ರೋಹ ಬಗೆದರು, ಅವರು ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಮೆರೀತಾ ಇದ್ದಾರೆ. ಅದರ ಹೆಸರು ಕಾಂಗ್ರೆಸ್. ನಾನು ಇದನ್ನು ಕೇಳಲೇಬೇಕು. ನೀವಾಗ ಹೇಳ್ತಾ ಇದ್ರಿ ಪ್ರಿಯಾಂಕ್ ಖರ್ಗೆಗಾಗಿರ್ಬಹುದು ಅಥವಾ ಮಧು ಬಂಗಾರಪ್ಪ ಅವರಿಗಾಗಿರ್ಬಹುದು ಸಾವರ್ಕರ್ ಅವರ ಹೆಸರನ್ನೇ ಎತ್ತೋದಕ್ಕೂ ಯೋಗ್ಯತೆ ಇಲ್ಲ ಅಂತ. ನಾನು ಕೇಳುವಂಥದ್ದು, ಇವತ್ತು ಕಾಂಗ್ರೆಸ್ ಎಲ್ಲೇ ಹೋಗ್ಲಿ ಸಂವಿಧಾನ ಪುಸ್ತಕವನ್ನು ಇಟ್ಕೊಂಡು ಹೋಗ್ತಾರೆ. ಅದ್ರೊಳಗೆ ಏನಿದೆಯೋ ಓದಿದಾರ ನನಗೆ ಗೊತ್ತಿಲ್ಲ, ಎಲ್ಲಿ ಹೋದ್ರು ಪುಸ್ತಕ ಅಂತೂ ಕೆಳಗಿಡಲ್ಲ. ಸಂವಿಧಾನ ಅಂತ ಮಾತೆತ್ತಿದ್ರೆ ಹೇಳ್ತಾರೆ. ಆದ್ರೆ ಅದೇ ಕಾಂಗ್ರೆಸ್ಸಿಗೆ ಅಂಬೇಡ್ಕರ್ ಅವರ ಹೆಸರನ್ನೇ ಎತ್ತುವಂತಹ ಯೋಗ್ಯತೆ ಇದೆಯಾ ಅಂತ? ಇಲ್ಲ, ಖಂಡಿತ ಅವರಿಗೆ ಅಂಬೇಡ್ಕರ್ ಹೆಸರು ಹೇಳುವ ಯೋಗ್ಯತೆ ಇಲ್ಲ, ನೈತಿಕತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅಂಬೇಡ್ಕರ್ ಅವರು ಸ್ವಾತಂತ್ರ್ಯ ಚಳವಳಿಯಲ್ಲಿ ಇರಲಿಲ್ಲ.
ಹೌದು, ನಿಜವಾಗಿರಲಿಲ್ಲ. ಅದನ್ನು ಅವರು ಒಪ್ಪಿಕೊಂಡಿದ್ದಾರೆ. ಯಾಕೆ ಅಂತ ಕೇಳಲಾಯ್ತು ಅವರು. ಬಾಬಾ ಸಾಹೇಬ, ನೀವೊಬ್ಬ ಪ್ರಮುಖ ವ್ಯಕ್ತಿ, ನೀವು 32 ಡಿಗ್ರಿಗಳನ್ನು ಪಡೆದವರು, 4-6 PhDಗಳನ್ನು ಪಡೆದವರು, ಇಡೀ ಭಾರತದಲ್ಲಿ ಅಸಾಮಾನ್ಯ ವಿದ್ಯಾವಂತ. ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಜವಾಹರ್ಲಾಲ್ ನೆಹರು ಫೇಲು ಮೊದಲು, ಅಲ್ಲಿಂದ ಪಾಸಾಗಿ ಬಂದವರು ಅವರು. ಮೊದಲು ಫೇಲ್ ಆಗಿದ್ದೆ ಅವರು. ಇದನ್ನು ಸುಬ್ರಹ್ಮಣ್ಯ ಸ್ವಾಮಿ ಹೇಳ್ತಾರೆ ಅವರ ಹಣೆ ಬರವನ್ನು. ಎಲ್ಲೆಲ್ಲಿ ಯಾರ್ಯಾರು ಎಷ್ಟೆಷ್ಟು ಫೇಲ್ ಆಗಿದ್ದಾರೆ, ರಾಹುಲ್ ಗಾಂಧಿ ಎಷ್ಟೆಷ್ಟು ಡುಮಿಕಿ ಹೊಡೆದ್ರು, ಇದೆಲ್ಲ ಅವರ ಡಿಕ್ಷನರಿಯಲ್ಲಿ ಇದೆ. ಹಾಗೆ ಆದರೆ ಈತ ಆಗಿನ ಕಾಲಕ್ಕೆ ಪಟೇಲರು ಬ್ಯಾರಿಸ್ಟರ್, ನೆಹರು ಬ್ಯಾರಿಸ್ಟರ್, ಮಹಾತ್ಮ ಗಾಂಧಿ ಬ್ಯಾರಿಸ್ಟರ್, ಸಾವರ್ಕರ್ ಬ್ಯಾರಿಸ್ಟರ್. ಆದರೆ ಬ್ಯಾರಿಸ್ಟರ್ ಪದವಿಯನ್ನೇ ಕೊಡಲಿಲ್ಲ ಅವರಿಗೆ. ಎಷ್ಟೋ ಜನ ಬ್ಯಾರಿಸ್ಟರಲ್ಲಿ ಇವರು ಬ್ಯಾರಿಸ್ಟರ್, ಇವರು ಬ್ಯಾರಿಸ್ಟರ್. ಮತ್ತು ಇಕನಾಮಿಕ್ಸ್ ಬಗ್ಗೆ ಇವರು PhD ಮಾಡಿದ್ದಾರೆ, ರೂಪಿ ಬಗ್ಗೆ ಅವರು ಅಧ್ಯಯನ ಮಾಡಿದ್ದಾರೆ, ಭಾರತದ ಆರ್ಥಿಕತೆ ಹೇಗಿರಬೇಕು ಅಂತ ಅಧ್ಯಯನ ಮಾಡಿದ್ದಾರೆ. ಭಾರತದಲ್ಲಿ ಅತ್ಯಂತ ಹೆಚ್ಚು ಓದಿದ, ಅತ್ಯಂತ ಹೆಚ್ಚು ಬುದ್ಧಿವಂತ ಯಾರಾದರೂ ಇದ್ದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್. ಈ ಆತನ ಬುದ್ಧಿವಂತಿಕೆ ವಿದ್ಯೆಯೇ ಇವರ ಜಲಸಿಗೆ ಕಾರಣ. ಮುಂದೊಂದು ದಿನ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದ ಪ್ರಧಾನಿಯಾಗಿಬಿಟ್ರೆ ಮುಗಿಸಿಬಿಡ್ಬೇಕಲ್ಲ. ಸುಭಾಷ್ ಚಂದ್ರ ಬೋಸ್ ಪ್ರಧಾನಿ ಆಗುವ ಹಂತದಲ್ಲಿದ್ದರು, ಕಾಂಗ್ರೆಸ್ಸಿನ ಅಧ್ಯಕ್ಷ. ನೇತಾಜಿ ಅಂತ ಇಡೀ ಭಾರತ ಕರೀತಾ ಇತ್ತು. ಇವ್ರನ್ನ ಯಾಕೆ ಬಾಪೂಜಿ ಅಂತ ಕರೀತಾರೋ ಅವ್ರನ್ನ ನೇತಾಜಿ ಅಂತ ಕರೀತಾ ಇದ್ರು. ದೇಶದ ಪ್ರಧಾನಿ ಆಗ್ತಾರೆ, ಮುಗಿಸೋದು ಬೇಕಲ್ವ. ಈ ಮುಗಿಸುವ ಕಾರ್ಯಕ್ರಮ ಇದೆಯಲ್ಲ ಕಾಂಗ್ರೆಸ್ಸಿನ ಪರಂಪರೆ, ಅದು ಆಗಿನಿಂದಲೇ ಪ್ರಾರಂಭ. ಆಗಲಿದ್ದೇ ಪ್ರಾರಂಭ. ಎಲ್ಲಿಯವರೆಗೆ ಶ್ಯಾಮ್ ಪ್ರಸಾದ್ ಮುಖರ್ಜಿಯನ್ನು ಮುಗಿಸಲಾಯಿತು, ದೀನದಯಾಳ್ ಉಪಾಧ್ಯಾಯನ ಮುಗಿಸಲಾಯಿತು. ಈ ಮುಗಿಸುವ ಕಾರ್ಯಕ್ರಮದಲ್ಲಿ ಅವರೇ ಪ್ರಾರಂಭ. ಈ ನಿಜ ಮಹಾತ್ಮ ಬಾಬಾ ಸಾಹೇಬ ಏನು ಹೇಳಿದರು, ಈ ಕಾಂಗ್ರೆಸ್ ಏನು ಮಾಡಿದೆ, ಇವರು ನೋಡಿ ಡಿಗ್ರಿ ಪಡ್ಕೊಂಡು ಬಂದರು. ಕೇಳಿದ್ರಾಗ ನೀವು ಸ್ವಾತಂತ್ರ್ಯ ಚಳವಳಿ ಪೀಕಲ್ಲಿತ್ತು, 1925-30 ಹೊತ್ತಿಗೆ ಪೀಕಲ್ಲಿತ್ತು. ಗಾಂಧೀಜಿ ಎಂಟ್ರಾಗಿತ್ತು. ಗಾಂಧೀಜಿಯನ್ನೇ ಎಲ್ಲ ಭಾರತ ವ್ಯಾಪ್ತಿ ಗಾಂಧೀಜಿಯ ಹೆಸರು ಓಡ್ತಾ ಇತ್ತು. ಅವರ ಬಗ್ಗೆ ಒಂದು ಮಾಂತ್ರಿಕ ಶಕ್ತಿ ಇತ್ತು. ಅದರಿಂದ ಇಡೀ ಭಾರತ ಒಂದು ಚಳವಳಿ ಇತ್ತು. ಎಕ್ಸೆಪ್ಟ್ ಮುಸಲ್ಮಾನರು, ಮುಸಲ್ಮಾನ ಆಯ್ದ ಕೆಲವು ವ್ಯಕ್ತಿಗಳು ಇದ್ದರೆ ಹೊರತು ಮುಸಲ್ಮಾನ ಜನಸಾಮಾನ್ಯರಿರಲಿಲ್ಲ. ಸ್ವಾತಂತ್ರ್ಯ ಚಳವಳಿಯಲ್ಲಿ ರೈತರು, ಕಾರ್ಮಿಕರು ಹಿಂಗೆ ಬರ್ತಾರಲ್ಲ, ಹಿಂದೂಗಳು ಬಂದಿದ್ರು, ಮುಸಲ್ಮಾನ ಜನಸಾಮಾನ್ಯರು ಬಂದಿರಲಿಲ್ಲ. ಆಗ ಗಾಂಧೀಜಿ ಮಾಡಿದ ಒಂದು ತಂತ್ರ ಇದನ್ನೇ, ಅದು ಎಷ್ಟು ಡ್ಯಾಮೇಜ್ ಆಯ್ತಂದರೆ, ಮೊದಲು ಮುಸಲ್ಮಾನರು ಭಾರತದಲ್ಲಿ ಗಾಂಧೀಜಿಯ ಒಂದು ಈ ತಂತ್ರದ ಮೊದಲು ಸ್ವಲ್ಪ ಆತ್ಮೀಯವಾಗೇ ಇದ್ರು ಅಂತ ಹೇಳ್ತೇನೆ. ಅವರ ಮೆಂಟಾಲಿಟಿ ಈ ಲೆವೆಲ್ಗೆ ಬಂದಿರಲಿಲ್ಲ. ಯಾವುದು ಪೊಲೀಸ್ ಸ್ಟೇಷನ್ಗೆ ಕಲ್ಲೊಡೆಯುವ ಲೆವೆಲ್ಗೆ ಬಂದಿರಲಿಲ್ಲ. ಮಾನಸಿಕತೆ ಅದಿರಲಿಲ್ಲ. ಭಾರತದಲ್ಲಿ ಸಹೋದರರಾಗಿದ್ದರು. ಹಿಂದೂಗಳು ಬಹುಸಂಖ್ಯಾತರಾಗಿದ್ದಾರೆ, ನಾವು ಅವ್ರ ಜೊತೆ ಚೆನ್ನಾಗಿರೋಣ ಅಂತ ಹೇಳೋದ್ರಲ್ಲಿ ಇದ್ರು. ಹಬ್ಬ ಹರಿದಿನಗಳನ್ನು ಒಟ್ಟಿಗೆ ಮಾಡ್ತಾ ಇದ್ರು. ಇದು ನಮ್ಮ ಉಲ್ಲೇಖ. ಮಹಾತ್ಮ ಗಾಂಧಿ ಭಾವೈಕ್ಯತೆಯನ್ನು ಕೂಡಿಸಿ ಅಂತೇಳಿ ಒಡೆದ್ರು. ಹೇಗೆ ಅಂತೇಳಿ, ಯಾವನೋ ಒಬ್ಬ ಟರ್ಕಿಯ ಖಲೀಫಾ, ಅವನನ್ನು ಮುಸಲ್ಮಾನರೇ ಇಳಿಸಿರೋದು. ತುರ್ಕಿಸ್ತಾನದಲ್ಲಿ, ಟರ್ಕಿಯಲ್ಲಿ ಅವನು ಖಲೀಫಾ ಇದ್ದ. ಖಲೀಫನನ್ನು ಇಸ್ಲಾಂ ಪ್ರಕಾರ ಮೊಹಮ್ಮದ್ ಪೈಗಂಬರ್ರ ಒಂದು ಇದು ಅಂತ ಏನೋ ಮಾಡ್ತಾರಲ್ವ, ಆ ಥರದಲ್ಲಿ ಇದ್ದ. ಆದರೆ ಆತನ ದುರಾಳಿತಕ್ಕಾಗಿ ಅಲ್ಲಿಯ ಮುಸಲ್ಮಾನರೇ ಇಳಿಸಿ ಇನ್ನೊಬ್ಬನನ್ನು ನೇಮಕ ಮಾಡ್ತಾರೆ. ಆಗ ಈ ಖಲೀಫನ ಪರವಾಗಿ ಕೆಲವು ಮತಾಂಧ ಮುಸ್ಲಿಂ ರಾಷ್ಟ್ರಗಳು ಚಳವಳಿಯನ್ನು ಪ್ರಾರಂಭ ಮಾಡ್ತಾರೆ. ಇಲ್ಲ, ಆ ಖಲೀಫಾ ನಮಗೆ ಬೇಕು, ಅವನನ್ನು ಮತ್ತೆ ಅಧಿಕಾರಕ್ಕೆ ತರಬೇಕು ಅಂತೇಳಿ ಅಲ್ಲಿ ಪ್ರಾರಂಭ ಆಗ್ತದೆ. ಈ ಮಹಾತ್ಮ ಗಾಂಧಿಗೆ ಹೊಳೆದು ಬಿಡ್ತು ಟಕ್, ನಮ್ಮ ಇಂಡಿಯನ್ ಮುಸ್ಲಿಮ್ಸನ್ನು ಸ್ವಾತಂತ್ರ್ಯ ಚಳವಳಿಗೆ ತರಲಿಕ್ಕೆ ಈ ಪ್ಲ್ಯಾನ್ ಮುಖ್ಯ ಅಂತ ಇವರೇ ಅಧ್ಯಕ್ಷರಾಗಿ, ಡೆಲ್ಲಿಯ ಖಿಲಾಫತ್ ಚಳವಳಿಯ ಮೊದಲ ಅಧ್ಯಕ್ಷ ಮಹಾತ್ಮ ಗಾಂಧೀಜಿ. ಅದಕ್ಕೆ ಖಿಲಾಫತ್ ಚಳವಳಿ ಅಂತ ಹೆಸರು ಕೊಟ್ಟರು. ಅದು ನಮಗೆ ಗೊತ್ತೇ ಇರಲಿಲ್ಲ, ಈ ಖಲೀಫಾ ಅವನೊಬ್ಬ ಟರ್ಕಿಯ ಇವನಿಗಾಗಿ ಅಂತ. ಅದು ನಮ್ಮ ಸ್ವಾತಂತ್ರ್ಯ ಹೋರಾಟ ಅಲ್ಲ, ಖಿಲಾಫತ್ ಮೂವ್ಮೆಂಟ್ಗೂ ನಮಗೂ ಸಂಬಂಧ ಇಲ್ಲ. ಅದನ್ನು ಇವರು ಏನು ಮಾಡಿದ್ರು, ಮುಸಲ್ಮಾನರು ಏನು ಮಾಡಿದ್ರು, ಖಲೀಫರಿಗಾಗಿ ಹೋರಾಟಕ್ಕೆ ಬಂದರು. ಲಕ್ಷ ಸಂಖ್ಯೆಯಲ್ಲಿ ಬಂದರು. ಅಲ್ಲಾಹು ಅಕ್ಬರ್ ಅಂತ ಹೇಳೋದು ಬರೋದು ಅಷ್ಟೇ. ಅವರಿಗೆ ಬೇಕಾಗಿದ್ದು ಖಲೀಫರ ಹೋರಾಟ.
ಅದನ್ನು ಇದನ್ನು ಟರ್ನ್ ಮಾಡ್ತೀವಿ. ಯಾವುದು ಸ್ವಾತಂತ್ರ್ಯ ಚಳವಳಿ, ಭಾರತದ ಸ್ವಾತಂತ್ರ್ಯ ಚಳವಳಿಗೆ ಅವ್ರಿಗೆ ಸಂಬಂಧ ಇಲ್ಲ. ಅಲ್ಲಿ ಭಾಷಣಗಳಾಯ್ತಲ್ಲ, ಯಾವುದು ಕುರಾನ್ನ ಬಗ್ಗೆ, ನಾವು ಖಲೀಫರ ಬಗ್ಗೆ ಕಾಫಿರರ ಬಗ್ಗೆ, ಅದರ ರಿಫ್ಲೆಕ್ಷನ್ ಏನಾಯಿತು, ಮಲಬಾರಿನಲ್ಲಿ ಒಂದು ದೊಡ್ಡ ದಂಗೆ ಆಯಿತು. ಅಲ್ಲಿ ನಮ್ಮ ಮೊದಲ ಶಿಕ್ಷಣ ಮಂತ್ರಿ ಇದ್ದಾರಲ್ಲ, ಆಜಾದ್ ಅಬ್ದುಲ್ ಕಲಾಂ ಆಜಾದ್, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, ಅವ್ರು ಹೋಗಿ ಅಲ್ಲಿ ಭಾಷಣ ಮಾಡ್ತಾರೆ ಮಲಬಾರ್ನಲ್ಲಿ. 2 ದಿವಸದಲ್ಲಿ ದಂಗೆ ಆಗುತ್ತೆ. ಅಲ್ಲಿ ದಂಗೆ ಆಗಿ 20,000 ಹಿಂದೂಗಳ ನರಭೇದ ಆಯಿತು. ಗರ್ಭಿಣಿ ಸ್ತ್ರೀಯರ ಹೊಟ್ಟೆಯನ್ನು ಬಗೆದರು, ಹೊಟ್ಟೆಯಲ್ಲಿರೋ ಮಗುವನ್ನು ಮೇಲೆ ಹಾರಿಸಿ ಹೀಗೆ ಖಡ್ಗವನ್ನು ಕೊಡಲಾಯಿತು. ನರಮೇಧ, ಭೀಕರ ನರಮೇಧ. ಇದಕ್ಕೆ ಗಾಂಧಿ ಕೊಟ್ಟ ಹೇಳಿಕೆ ಅವರ ಧರ್ಮಕ್ಕಾಗಿ ಮಾಡಿದ ಹೋರಾಟ ಅಂತ. ಹತರಾದ 20,000 ಹಿಂದೂಗಳ ಬಗ್ಗೆ ಒಂದು ಹನಿ ಕಣ್ಣೀರು ಬರಲಿಲ್ಲ, ಒಂದು ಹನಿ ಕಣ್ಣೀರು ಬರಲಿಲ್ಲ. ಖಂಡಿಸಿದರು ಅಂಬೇಡ್ಕರ್, ಇದನ್ನು ನಾನು ಸಹಿಸೋದಿಲ್ಲ ಅಂತ ಹೇಳಿದರು. ಆಗ ಅವರು ಹೇಳಿದ್ರು, ಅವರು ಈ ಸ್ವಾತಂತ್ರ್ಯ ಚಳವಳಿ ಅವರಲ್ಲಿ ಮತಾಂಧತೆ ಆಯಿತು. ದೇಶದ ಮುಖ್ಯವಾಹಿನಿಯಿಂದ ಬೇರೆ ಆದರು ಅವರು. ಮೊಹಮ್ಮದ್ ಅಲಿ ಜಿನ್ನನಿಗೆ ಫೀಡ್ಬ್ಯಾಕ್ ಏನಿದ್ರೆ ಅದೇ ಖಿಲಾಫತ್ ಚಳವಳಿ. ಅವನು ಮೊಹಮ್ಮದ್ ಅಲಿ ಜಿನ್ನ ಮಸೀದಿಗೆ ಹೋದವನು, ಕೋಟು ಟೈಯ ಮನುಷ್ಯ, ವಿಸ್ಕಿ ಕುಡಿತಿದ್ದವನು, ಮುಸಲ್ಮಾನ. ಮೊಹಮ್ಮದ್ ಅಲಿ ಜಿನ್ನ ಬ್ಯಾರಿಸ್ಟರ್, ಬುದ್ಧಿವಂತ, ಎಂದೂ ಮಸೀದಿಗೆ ಹೋಗಲಿಲ್ಲ. ಅವನಿಗಿದು ಸಿಕ್ತು ಫುಡ್ಡು. ನಾನು ಹೀಗಿದ್ದರೆ ನಾನು ಪ್ರಧಾನಿ ಆಗಲಾರೆ, ನೆಹರು ಆಗ್ತಾನೆ. ಅವರೊಂದು ಪಾರ್ಟಿ ಇತ್ತು ಮುಸ್ಲಿಂ ಲೀಗ್, ಅದಕ್ಕೆ ಇನ್ನೊಂದು ಪಾರ್ಟಿ ಕಾಂಗ್ರೆಸ್ ಎಡೆಬಿಡಿಗೆ ಆಗಿತ್ತು. ಸಾವರ್ಕರ್ ಇದನ್ನು ನೋಡಿ ಹಿಂದೂ ಮಹಾಸಭಾ ಕಟ್ಟಿದರು. ಹೀಗಾದರೆ ಹಿಂದೂಗಳು ಅವರು ಎಡೆಬಿಡಿಗೆ ಆಗ್ತಾರೆ, ಕಾಂಗ್ರೆಸ್ಸನ್ನು ನಂಬಿ ಹೋದರೆ ಪ್ರಪಾತಕ್ಕೆ ಬೀಳ್ತಾರೆ ಅಂತ ಹಿಂದೂ ಮಹಾಸಭಾವನ್ನು ಕಟ್ಟಿದರು. ಅದು ಆಗಿನ ಇದರಲ್ಲಿ. ಆಗ ಕೇಳಿದರು ಬಾಬಾ ಸಾಹೇಬನನ್ನು, ನೀವು ಯಾಕೆ ಸ್ವಾತಂತ್ರ್ಯ ಚಳವಳಿಯಲ್ಲಿ ಇಲ್ಲ? ಆಗ ಅವರು ಹೇಳಿದ್ದು, ನೋಡಿ ನಾನು ಒಬ್ಬ ತಳ ಸಮುದಾಯದಿಂದ ಬಂದ ವ್ಯಕ್ತಿ. ಈಗ ಏನಿದೆ, ನೀರು ಮುಟ್ಟೋಂಗಿಲ್ಲ, ದೇವಸ್ಥಾನ ಪ್ರವೇಶ ಮಾಡೋಂಗಿಲ್ಲ. ನಾವು ದಲಿತರು ಬಹುಸಂಖ್ಯಾತರಾಗಿದ್ದೀವಿ. ನಾವು ಇಲ್ಲಿ ಭಾರತದಲ್ಲಿದ್ದೀವಿ, ಎಲ್ಲ ರಾಜ್ಯಗಳಲ್ಲೂ ನಾವು ದೊಡ್ಡ ಸಂಖ್ಯೆಯಲ್ಲಿದ್ದೀವಿ. ನಾವು ದೇವಸ್ಥಾನಕ್ಕೆ ಹೋಗೋಂಗಿಲ್ಲ, ನೀರು ಮುಟ್ಟೋಂಗಿಲ್ಲ, ರಸ್ತೆಯಲ್ಲಿ ಎಲ್ಲರ ಎದುರಿಗೆ ನಡೆಯೋಂಗಿಲ್ಲ, ಹೊಸ ಬಟ್ಟೆ ಹಾಕೋಂಗಿಲ್ಲ, ಕ್ಷೌರ ಮಾಡಿಸ್ಕೊಳ್ಳೋಂಗಿಲ್ಲ. ಹೀಗೆ ನನ್ನ ಜನಾಂಗ ಇರುವಾಗ ನಾನೂ ಕೂಡ ಡಿಗ್ರಿ ಪಡೆದವನ ಕೈಗೆ ಒಬ್ಬ ಅಟೆಂಡರ್ ಹೀಗೆ ಫೈಲನ್ನು ಹಾಕ್ತಾನೆ ಅಂದರೆ, PhD ಪಡೆದ ನನಗೆ ಹೀಗೆ ಬುಕ್ಕನ್ನು ಒಬ್ಬ 3ನೇ ಕ್ಲಾಸು 4ನೇ ಕ್ಲಾಸು ಓದದವನು ಹೀಗೆ ಬುಕ್ಕನ್ನು ಹಾಕ್ತಾರೆ ಅಂದರೆ, ಪಟಭದ್ರ ಹಿಂದೂಗಳು ಅವರು ಮೈಲಿಗೆ ಅಂತ ಹೇಳ್ತಾರೆ ಅಂದರೆ, ಇವರಿಗೆ ನೈತಿಕ ಸ್ವಾತಂತ್ರ್ಯ ಸಿಗದ ಹೊರತು ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿ ಏನು ಪ್ರಯೋಜನ? ಇದು ಅವ್ರು ಕೇಳಿದ್ದು. ನಾಳೆ ಸ್ವಾತಂತ್ರ್ಯ ಬಂದರೂ ಇಂಥವರೇ ತಾನೇ ರಾಜ್ಯ ಆಳೋದು, ಪ್ರಧಾನಿ ಆಗೋದು, ರಾಷ್ಟ್ರಪತಿ ಆಗೋದು. ಇವರ ಕೈಗೆ ಬಂದರೂ ನಮ್ಮ ಸ್ಥಿತಿ ಏನು? ಗಾಂಧೀಜಿ ಒಮ್ಮೆಯೂ ಕೂಡ ದಲಿತರಿಗೆ ದೇವಸ್ಥಾನ ಪ್ರವೇಶ ಯಾಕಿಲ್ಲ, ದಲಿತರಿಗೆ ನೀರು ಯಾಕೆ ಮುಟ್ಟುತ್ತಾ ಇಲ್ಲ, ದಲಿತರಿಗೆ ಈ ಅನ್ಯಾಯವನ್ನು ಯಾಕೆ ತಡಿತಾ ಉಪವಾಸ ಕೂತಿಲ್ಲ? ಇದು ಅಂಬೇಡ್ಕರ್ ಹೇಳ್ತಾರೆ. ಅಂಬೇಡ್ಕರ್ ಹೇಳಿದ ಹೌದು. ಜೊತೆಗೆ ಮೀಸಲಾತಿಯನ್ನು ಇವರೇನು ಪ್ರಕಟ ಮಾಡಿದ್ರಲ್ಲ ಬ್ರಿಟಿಷ್ ಸರ್ಕಾರ, ಇಲ್ಲ ದಲಿತ ಮುಸಲ್ಮಾನರಿಗೆ ರಿಸರ್ವೇಷನ್ ಕೊಟ್ಟರು. ಮುಸಲ್ಮಾನರಿಗೆ ಯಾಕೆ ಕೊಟ್ಟರು ಅಂದರೆ ಅವರ ಬೇಡಿಕೆಯನ್ನು ಮಾಡಲಿಕ್ಕೆ ಮುಸಲ್ಮಾನರ ಜೊತೆಗೆ ಗಾಂಧೀಜಿ ಇದ್ದರು. ಹೆಚ್ಚು ಗಾಂಧೀಜಿ ದುಂಡು ಮೇಜಿನ ಪರಿಷತ್ ಸಭೆಯಲ್ಲಿ ಹೋಗಿ ಈ ಮುದುಕ ಕೇಳೋದು ಮುಸಲ್ಮಾನರ ಪರವಾಗಿ ಫಸ್ಟು. ಹಾಗಾಗಿ ಅವರಿಗೆ ಸಿಗೋದೆಲ್ಲ ಸಿಗ್ತಾ ಇತ್ತು. ಒಂದು ಜಾಗದಲ್ಲಿ ಎಷ್ಟು ಇಲೆಕ್ಷನ್ಗೆ ಎಷ್ಟು ಜನ ಸಿಕ್ಕಬೇಕು ಅವ್ರು ಕೇಳಿದ್ದಕ್ಕಿಂತ ಒಂದೆರಡು ಜಾಸ್ತಿ ಸಿಗೋದು. ಆದರೆ ಇವರು ಕೇಳಿದ್ದು ದಲಿತರಿಗೆ. ನೋಡಿ, ನಮಗೆ ಅವನಿಗೆ ಶಿಕ್ಷಣ ಇಲ್ಲ, ಒಂದು ಅವನಿಗೆ ಸಾಮಾಜಿಕವಾಗಿ ಅವನು ಬಟ್ಟೆ ಇಲ್ಲ ಸರಿಯಾಗಿ, ಅವನನ್ನು ನೀವು ಹೊರಗೆ ಇಟ್ಟುಬಿಟ್ಟಿದ್ದೀರಿ. ಅವನು ಚುನಾವಣೆಗೆ ನಿಲ್ಲಲಿಕ್ಕೆ ಸಾಧ್ಯ ಇದೆಯಾ ಒಬ್ಬ ಸಾಮಾನ್ಯ ಜನರ ಜೊತೆ? ಲಕ್ಷ ಲಕ್ಷ ಕೋಟಿ ಜೋಬಲಿಟ್ಟುಕೊಂಡು ಬರುವ ಮನುಷ್ಯನ ಜೊತೆ ಇವನಿಗೆ. ಹಾಗಾಗಿ ಅವನಿಗೆ ಮೀಸಲಾತಿ ಕೊಡಿ, ಅವನು ಬರಲಿ ನಮ್ಮ ಪಾರ್ಲಿಮೆಂಟಿಗೆ, ಅವನ ಕಷ್ಟ ಸುಖ ಹೇಳ್ಕೊಳ್ಳಿ ಅಂತ ಬೇಡಿಕೆಯನ್ನು ಇಟ್ಟದ್ದು ಬಾಬಾ ಸಾಹೇಬ್ ದುಂಡು ಮೇಜಿನ ಪರಿಷತ್ತಿನಲ್ಲಿ. ನೋಡಿ, ಬಹುಸಂಖ್ಯಾತ ದಲಿತ ವರ್ಗ ಮುಸಲ್ಮಾನರಿಗಿಂತ, ಸಿಖ್ಖರಿಗಿಂತ, ಜೈನರಿಗಿಂತ, ಬೌದ್ಧರಿಗಿಂತ, ಹಿಂದೂಗಳೇ ಇವರು. ಆದರೆ ಹಿಂದೂಗಳಿಂತ ಅಂತ ಹೇಳಿದ್ರು. ಅಸ್ಪೃಶ್ಯರು ಅಂತ ಕರೆದರು ಅವರು, ಹರಿಜನ ಅಂತ ಕರೆದಿಲ್ಲ. ಅದು ಗಾಂಧಿ ಕರೆದದ್ದು ಹರಿಜನ ಅಂತ. ಅವರು ಕರಿತಾ ಇದ್ದು ಅಸ್ಪೃಶ್ಯರು, ಸ್ಪರ್ಶ ಇಲ್ಲದವರು, ಸ್ಪರ್ಶ ಅಸ್ಪರ್ಶ್ಯ.
ಕೊಡಿ ಅಂತ ಕೇಳಿದಾಗ ಅದರ ವಿರುದ್ಧ ಉಪವಾಸ ಕೂತಿದ್ದು ಯಾರು? ಮಹಾತ್ಮ ಗಾಂಧಿ. ಅದೇ ಪೂನಾ ಒಪ್ಪಂದ. ಇಡೀ ದೇಶದಲ್ಲಿ ಇವರು ಉಪವಾಸ ಕೂತ್ಬಿಟ್ರು. ಇವರು ಹೇಳಿದ್ರು ಅವರು ಅಂಗೀಕಾರಕ್ಕೆ ರೆಡಿ ಇದ್ದವರು ಬ್ರಿಟಿಷ್ ಸರ್ಕಾರ. ಇವರು ದುಂಡು ಮೇಜಿನ ಪರಿಷತ್ತಿಗೆ ಅಂಬೇಡ್ಕರ್ರನ್ನ ಕರೀತಾ ಇದ್ರು. ನಮಗೆ ಗೊತ್ತಿರೋದೇನು? ದುಂಡು ಮೇಜಿನ ಪರಿಷತ್ತಿನ ಮಹಾತ್ಮ ಗಾಂಧಿ ಒಬ್ಬರೇ ನಮಗೆ ಪಾಠದಲ್ಲಿ ಕೊಟ್ಟಿದ್ದಾರೆ. ಅದೇ ಸಭೆಯಲ್ಲಿ ಇದ್ರಲ್ಲ, ಅದೇ ಸಭೆಯಲ್ಲಿ ಈ ವಿಚಾರವನ್ನು ಮಾತಾಡ್ತಿದ್ರಲ್ಲ, ಮಾತಾಡೋಕ್ಕೆ ವಿದ್ವತ್ತಿತ್ತಲ್ಲ. ಹಿಮ್ಸೆಲ್ಫ್ ಬ್ಯಾರಿಸ್ಟರ್, ಹಿಮ್ಸೆಲ್ಫ್ ಎಕಾನಮಿ ಗೊತ್ತಿದ್ದವರು, ಜಾತಿಗಳ ಬಗ್ಗೆ ಗೊತ್ತಿದ್ದವರು, ಭಾರತದ ಸಮಗ್ರ ಅಧ್ಯಯನ ಮಾಡಿದವರು, ಚರಿತ್ರೆ ಗೊತ್ತಿದ್ದವರು. ಇವರು ದುಂಡು ಮೇಜಿನ ಪರಿಷತ್ತಿನಲ್ಲಿ ಭಾಷಣ ಇವರಿಗೆ ಕಿರಿಕಿರಿ ಆಗ್ತಾ ಇತ್ತು. ಅಷ್ಟು ವಿದ್ವತ್ತು ಗಾಂಧಿಗಿರಲಿಲ್ಲ. ಗಾಂಧೀಜಿ ಫೇಲ್ಡ್ ಲಾಯರ್. ಒಂದು ಕೇಸು ಗೆದ್ದಿಲ್ಲ ಮಹಾತ್ಮ ಗಾಂಧಿ. ಇದು ಗೊತ್ತಾ ನಿಮಗೆ? ಅವ್ರು ಯಾಕೆ ಈ ಕೋಟನ್ನು ಕಳಚಿಟ್ಟಿದ್ದು? ಈ ಕರಿಕೋಟನ್ನು ಬಿಚ್ಚಿ ಬಿಸಾಕಿ ಈ ಶಾಲು ಒದ್ದುಕೊಂಡಿದೆ ಯಾಕೆ? ಅವರು ಒಂದು ಕೇಸು ಗೆದ್ದಿಲ್ಲ. ಇಡೀ ಭಾರತದಲ್ಲಿ ದಯವಿಟ್ಟು ಹೇಳಿ ಮಹಾತ್ಮ ಗಾಂಧಿ ಗೆದ್ದ ಕೇಸು ಯಾರಾದ್ರೂ ಹೇಳಿದ್ರೆ? ಇದೆಲ್ಲ ನಮಗೆ ಗೊತ್ತೇ ಇಲ್ಲದಂತ. ಎಲ್ಲಿ ಗೊತ್ತಿತ್ತು? ತೆಗೆದು ಬಿಸಾಕಿ ಅಲ್ಲಿ ಗುಜರಾತಲ್ಲಿ ನೀಲಿ ಬೆಳೆ ಬಗ್ಗೆ ಹೋರಾಟ ಮಾಡ್ತಾಯಿದ್ರು. ಆಫ್ರಿಕಾದಲ್ಲಿ ಅವರು ಕರಿಯರ ಪರವಾಗಿ ಇವರನ್ನ ಟ್ರೈನಿಂದ ಬಿಸಾಕ್ತಾರಲ್ಲ ಬಿಳಿಯರ, ಆಗ ದೊಡ್ಡ ಸುದ್ದಿಯಾಗಿ ಪ್ರಪಂಚದಲ್ಲಿ. ಆ ಸುದ್ದಿಯ ಮನುಷ್ಯ ಮಹಾತ್ಮ ಗಾಂಧಿ, ಮೋಹನ್ ಚಂದ ಕರ್ಮಚಂದ ಗಾಂಧಿ. ಸೊ ಬರುವಾಗಲೇ ಹೆಸರು ತಗೊಂಡು ಬಂದರು. ಸೊ ಇತ್ತು ಅವರಲ್ಲಿ ಈ ಹೋರಾಟದ ಮನೋಭಾವ ಮತ್ತು ತ್ಯಾಗದ ಮನೋಭಾವ ಎಲ್ಲ ಇತ್ತು. ಆದರೆ ಸ್ವಾರ್ಥಿ, ವಂಚಕ ಇದು ಇತ್ತು ಅಂತ ಹೇಳೋದನ್ನು ಹೇಳಿದರೆ ಯಾರೂ ಕೋಪ ಮಾಡ್ಕೊಳ್ಬಾರ್ದು. ಯಾಕಂದರೆ ಆರ್ಟಿಕಲ್ 19 ಫ್ರೀಡಮ್ ಆಫ್ ಸ್ಪೀಚ್ ಹೇಳಿದೆ. ಅದರಲ್ಲಿ ಏನು ಹೇಳಿದೆ? ಯಾವುದೇ ರಾಜಕೀಯ ವ್ಯಕ್ತಿಯನ್ನು, ಯಾವುದೇ ಸಿದ್ಧಾಂತವನ್ನು, ಯಾವುದೇ ವಿಚಾರಗಳನ್ನು ನೀನು ಫ್ರೀಯಾಗಿ ಹೇಳು, ಸತ್ಯವನ್ನು ಹೇಳು. ಇನ್ನೊಬ್ಬರನ್ನು ಅವಮಾನಿಸಬೇಡ, ಚಾರಿತ್ರ್ಯ ವಧೆ ಮಾಡಬೇಡ, ಅಬ್ಯೂಸ್ಮೆಂಟ್ ಮಾಡಬೇಡ, ಕೆಳಗಿನ ಪದಗಳನ್ನು ಉಪಯೋಗಿಸಬೇಡ ಅಂತ ಹೇಳಿದೆ ಹೊರತು ಫ್ರೀಡಮ್ ಆಫ್ ಸ್ಪೀಚ್ ಬರೀ ಎಡಪಂಥೀಯರಿಗೆ ಅಂತ ಅಲ್ಲಿ ಬರೆದಿಲ್ಲ. ಅವರು ಸುಳ್ಳನ್ನಷ್ಟೇ ಹೇಳ್ಬೋದು. ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಹೇಳಬಹುದು, ಅವರಿಗೆ ಫ್ರೀಡಮ್ ಆಫ್ ಸ್ಪೀಚ್ ಸಿಕ್ಕಿದೆ. ಇನ್ನು ಈ BJP RSS ಹೇಳಬಾರ್ದು ಅಂತ ಎಲ್ಲಿ ಇದೆ ಕಾನ್ಸ್ಟಿಟ್ಯೂಷನಲ್ಲಿ? ರಾಹುಲ್ ಗಾಂಧಿ ಹಿಡ್ಕೊಂಡು ಹೋಗ್ತಾ ಇರೋದು ಖಾಲಿ ಹಾಳೆದು. ಆದರೆ ಅವರು ಓದೇ ಇಲ್ಲ. ರಾಹುಲ್ ಗಾಂಧಿ ಪಟ್ಟನೆ ಹೇಳಬೇಕೀಗ ಫ್ರೀಡಮ್ ಆಫ್ ಸ್ಪೀಚ್ನ ಆರ್ಟಿಕಲ್ ಯಾವುದು ಅಂತ ಪಟ್ಟ ಹೇಳಬೇಕು. ಪುಸ್ತಕ ನೋಡದೆ ನಾನು ಹೇಳ್ತೀನಿ, ಅವ್ರಿಗೆ ಗೊತ್ತಿಲ್ಲ, ಅವರು ಅವರ ನಾಯಕ. ಹೀಗಾಗಿ ಈ ಬಾಬಾ ಸಾಹೇಬ್ ಕಾಂಗ್ರೆಸ್ ಪಕ್ಷ ಎಷ್ಟು ಅವಮಾನಿಸಿದೆ ನೋಡಿ. ಈ ಮನುಷ್ಯ ದಲಿತರ ಬಗ್ಗೆ ಹೋರಾಟ ಮಾಡುವಾಗ ದೊಡ್ಡ ಆಂದೋಲನ, ದೊಡ್ಡ ಸಂಚಲನ, ಬ್ರಿಟಿಷರಿಗೆ ಅನಿಸ್ಬಿಡ್ತು. ಹೌದಲ್ವಾ, ನಿಜ ಅಲ್ವಾ ಇದು ಅಂತ ಹೇಳಿ ಅವರು ಇದನ್ನು ಕೊಡ್ಲಿಕ್ಕೆ ತಯಾರಾದರು. ಮೀಸಲಾತಿ ಕೊಡಿ ಅಂತ. ಚುನಾವಣೆ ನಿಲ್ಲಲಿಕ್ಕೆ, ಇನ್ಯಾವುದಕ್ಕಲ್ಲ, ಫಸ್ಟ್ ಚುನಾವಣೆ ನಿಲ್ಲಲಿಕ್ಕೆ. ಆಗ ಅದನ್ನು ವಿರೋಧಿಸಿ ಇವರು ಉಪವಾಸ ಕೂತರು. ಇವರಿಗೆ ಅದಕ್ಕೆ ಕಾರಣ ಕೊಟ್ಟರು. ಏನು? ನಮ್ಮ ಹಿಂದೂ ಸಮಾಜ ಒಡೆದು ಹೋಗುತ್ತೆ, ಹಳ್ಳಿಗಳು 2 ಭಾಗ ಆಗುತ್ತೆ. ಹಳ್ಳಿಗಳು ಭಾಗ ಆಗಿ ಅವರನ್ನು ಕೇರಿಯಲ್ಲಿ ಮೂಲೆ ಇಟ್ಟಿದ್ದು ಗಾಂಧಿ ಗೊತ್ತಿಲ್ಲ. ಅಲ್ಲೇ ಹೋಗಿ ಫೋಟೋಗ್ರಾಫರ್ನ ಕರ್ಕೊಂಡೋಗಿ ಸೇವ್ ಮಾಡಿಸಿ ಫೋಟೋ ತೆಗೆಸ್ಕೊಳ್ಳೋದು ಗೊತ್ತಿದೆ. MGR ತಬ್ಕೊಂಡು ಫೋಟೋ ತೆಗೆದು ಹಿಂಗೆ ತೆಗೆದುಕೊಂಡು ಕೊಡ್ತಾ ಹಾಗೆ ಮಹಾತ್ಮ ಗಾಂಧಿ ಬ್ಲೇಡ್ ತಗೊಂಡೋಗಿ ಸೇವ್ ಮಾಡೋ ಫೋಟೋಗ್ರಾಫರ್ ಕರ್ಕೊಂಡೋಗಿ ಅದು ಗೊತ್ತಿದೆ. ಹಾಗಾದರೆ ಒಂದು ಹಳ್ಳಿಯಲ್ಲಿ ಹರಿಜನ ಕೇರಿಯೇ ಅಂತ ಬೇರೆ ಮಾಡಿದ್ದು ಅದು ಹೋಳಲ್ವಾ? ಮೀಸಲಾತಿ ಕೊಟ್ಟುಬಿಟ್ರೆ ಹೋಳಾಗುತ್ತಾ? ಇದರ ವಿರುದ್ಧ ಹೋರಾಡುವಾಗ ಇಡೀ ಒತ್ತಡ ಹೇರಿ ಅಂಬೇಡ್ಕರನ್ನು ಇನ್ನೇನಿಲ್ಲ, ಇವರು ಸತ್ತೋಗ್ತಾರೆ, ಗಾಂಧಿ 20 ಡೇಸ್ ಆಗೋಯ್ತು, ಇನ್ನೊಂದು ದಿವಸದಲ್ಲಿ ಸತ್ತೋಗ್ತಾರೆ, ನೀವು ಬನ್ನಿ ಕಾಂಪ್ರಮೈಸ್ ಮಾಡಿ, ನೀವು ಒಪ್ಕೊಳ್ಳಿ, ಮೀಸಲಾತಿ ಬೇಡ. ಅವರನ್ನು ಹಿಂಸೆ ಮಾಡಿ ಎಲ್ಲರೂ ಅಲ್ಲಿಂದ ಅವರು ಪಟೇಲರಾದಿಯಾಗಿ ಅವರನ್ನು ಹಿಂಸೆ ಮಾಡಿ ಬಂದು ಅವರು ಆಯಿತು, ಅವರು ನನ್ನ ದಲಿತರನ್ನು ಬಲಿ ಕೊಟ್ಟು ನಿಮ್ಮ ಜೀವಕ್ಕಾಗಿ ನಾನು ಕೈ ಬಿಡ್ತೇನೆ ಅಂತ ಹೇಳಿದ್ರು. ಅಲ್ಲಿ ಅಂದರೆ ಒಂದು 5 ಕ್ಷೇತ್ರ ಸಿಕ್ಕುವಲ್ಲಿ 1 ಕ್ಷೇತ್ರ ಅಂತ ಹೇಳುವ ಒಪ್ಪಂದ, ಸುಮ್ಮನೆ ಹೆಸರಿಗೆ. ಅಲ್ಲಿ ಅವರು ಆ ಪೂನಾ ಒಪ್ಪಂದ ಅಂತ ಒಂದು ಆಯಿತು ನೋಡಿ, ಚಾರಿತ್ರಿಕ ಒಪ್ಪಂದ ಅದು.
ಪೂನಾ ಒಪ್ಪಂದ ಏನಂದರೆ ಮೀಸಲಾತಿಯನ್ನು ವಿರೋಧಿಸಿ ಗಾಂಧೀಜಿ ಕೂತ ಚಳುವಳಿ. ಅಲ್ಲಿ ಮದನ್ ಮೋಹನ್ ಮಾಳವೀಯ ಹಿಂದೂಗಳ ಪರವಾಗಿ, ದಲಿತರ ಪರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಹಿ ಹಾಕ್ತಾರೆ. ದಟ್ ಈಸ್ ಕಾಲ್ಡ್ ಪೂನಾ ಒಪ್ಪಂದ. ಎಲ್ಲಿ ನೀವು ನಮಗೆ ಬೋಧಿಸಿದ್ದೀರಿ ಇದನ್ನು? ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಎಲ್ಲಿ ಬೋಧಿಸಿದ್ದೀರಿ? ಯಾರ ತಲೆಗೆ ಅಟ್ಟಿರಿ? ನೋಡಿ ಮೇಡಮ್, ನಮ್ಮ ಮೊದಲ ಶಿಕ್ಷಣ ಮಂತ್ರಿ ಮೌಲಾನಾ ಅಬ್ದುಲ್ ಕಲಾಂ, ಅಲ್ಲಿಂದ ಸೀರಿಯಲ್ 6 ಜನ ಶಿಕ್ಷಣ ಮಂತ್ರಿಗಳು ಮುಸಲ್ಮಾನರು. ನಮ್ಮ ಒಬ್ಬ ಗ್ರೇಟ್ ಹಿಸ್ಟಾರಿಯನ್ ಇದ್ದರು, ಇರು ಇನಾಮ್ದಾರ್, RC ಇನಾಮ್ದಾರ್. ಅವರು ದೊಡ್ಡ ಚರಿತ್ರೆ, ಅವರು ಪಠ್ಯಪುಸ್ತಕಗಳ ರಚನೆಗೆ ಸಿದ್ಧರಾಗಿದ್ದರು. ಸ್ವಾತಂತ್ರ್ಯ ಬಂದ ತಕ್ಷಣ ಆಗಬೇಕಲ್ವ, ಯೂನಿವರ್ಸಿಟಿಗಳಿಗೆ, ಶಾಲಾ ಕಾಲೇಜುಗಳಿಗೆ ಪಠ್ಯಪುಸ್ತಕ ಬೇಕಲ್ಲ. ಆಗ ಇದೇ ಮೌಲಾನಾ ಅಬ್ದುಲ್ ಕಲಾಂ ಅವರನ್ನು ಕರೆದು ಹೇಳಿದ್ದು, ನೋಡ್ರಿ ಮಿಸ್ಟರ್ ಇನಾಮ್ದಾ, ನೀವು ಗುಪ್ತರ ಕಾಲವನ್ನು ಸ್ವರ್ಣಯುಗ ಅಂತೆಲ್ಲ ಬರೆಯೋಕ್ಕೆ ಹೋಗಬೇಡಿ, ಮೊಘಲರನ್ನು ಟೀಕಿಸಬೇಡಿ ಅಂಥೇಳಿ ಅದನ್ನೆಲ್ಲ ಬಿಟ್ಟು ಇದನ್ನು ಬರೀಬೇಕು ಅಂತ ಹೇಳಿದಾಗ ಅವರು ನಿರಾಕರಿಸಿದ್ರು. ನೋ, ಚರಿತ್ರೆ ಅಂದರೆ ಏನು? ಸತ್ಯ. ನಾನು ಸುಳ್ಳಾಗಿ ಬರೀಲಿ? ಇಲ್ಲ, ಸುಳ್ಳು ಬರೀರಿ. ತಾರಾಚಂದ್ರ ಅವರಿಂದ ಬರೆಸಿದರು. ಸಾಲು ಮರಗಳನ್ನು ನಡೆಸಿದರು ಯಾರು? ಮೊಘಲರು. ಕೆರೆ ಕುಂಟೆಗಳನ್ನು ತೋಡಿಸಿದರು. ಇಲ್ಲಿ ದೇವಸ್ಥಾನ ಹೊಡೆದನ್ನು ಬಿಟ್ಟರು, ಇವ್ರಿಗೆ ಹೋಗಿ ಕತ್ತರಿಸಿದನ್ನು ಬಿಟ್ಟರು, ಮತಾಂತರ ಮಾಡಿದನ್ನು ಬಿಟ್ಟರು. ಯಾವ ಸಾಲು ಮರ ನಡೆದಿದ್ದರು? ಸಾಲು ಮರಗಳನ್ನು ನಡೆಸಿದರು. ಗುಪ್ತರ ಕಾಲದಲ್ಲಿ ರಸ್ತೆ ಬದಿಯಲ್ಲಿ ಚಿನ್ನಾಭರಣಗಳನ್ನು ಮಾರುತ್ತಿದ್ದರು ಅಂತ ಮೌರ್ಯನ ಕಾಲದಲ್ಲಿ. ಅದನ್ನು ಬೋಧಿಸಲಿಲ್ಲ. ನಮ್ಮ ವೀರ ಪರಂಪರೆಯ ರಾಜರ ಕಥೆಗಳನ್ನು ಬಿಟ್ಟರು, ಸೋತ ಕಥೆಗಳನ್ನು ಹೇಳಿದರು. ಅವನು ಬಂದ, ಖಿಲ್ಜಿ ಬಂದ, ಗೌರಿ ಬಂದ, ಗೋರಿ ಬಂದ, ಇನ್ನು ಮಣ್ಣಂಗಟ್ಟಿ ಬಂದ, ಬಾಬರ್ ಬಂದ, ಆದಿಲ್ ಶಾ ಬಂದ, ಎಲ್ಲ ಬಂದ 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 ದೋಚಿಕೊಂಡು ಓದಿದ್ದನ್ನು ವಿಜೃಂಭಿಸಿದರು. ಶಿವಮೊಗ್ಗದಲ್ಲಿ ಔರಂಗಜೇಬನ ಕಟೌಟ್ ಇರ್ತಾರೆ. ಇವತ್ತು ಅಲ್ಲಿ ಎಲ್ಲೋ ದಾವಣಗೆರೆಯಲ್ಲಿ ಒಂದು ಕಟೌಟ್ ಇಟ್ಟರು. ಯಾವುದು? ಇವನ ಔರಂಗಜೇಬನ ಒಬ್ಬ ಇವನಿದ್ದನಲ್ಲ, ಒಬ್ಬ ನವಾಬ, ಅವನನ್ನು ಶಿವಾಜಿ ಕೊಲ್ತಾನೆ. ಶಿವಾಜಿ ಅವತನ ವ್ಯಾಘ್ರ ನಖದಿಂದ ಕೊಲ್ತಾರೆ. ಅವನು 7 ಅಡಿ ಮನುಷ್ಯ, ಇವನು ಕುಳ್ಳ ಶಿವಾಜಿ. ಅವನೇನು ಮಾಡ್ದ, ಇವನು ಹಿಂಗೆ ಹಿಚಿಕಿ ಕೊಂದು ಬಿಡ್ತೀನಿ ಅಂತ ಪ್ಲ್ಯಾನ್ ಮಾಡಿದ್ದ. ಸಂಧಾನಕ್ಕೆ ಕರೆದ. ಅವನಿಗೆ ಗೊತ್ತಿತ್ತು ಶಿವಾಜಿಗೆ ಇವನು ಕಳ್ಳ ಅಂತ. ಅವನು ವ್ಯಾಘ್ರ ನಖ ಅಂದರೆ, ನಖ ಅಂದರೆ ಉಗುರು, ವ್ಯಾಘ್ರ ಅಂದರೆ ಹುಲಿ. ಹುಲಿಯ ಪಂಜದಲ್ಲಿ ಇಟ್ಕೊಂಡು ಅವನು ಹೋಗಿ ತಬ್ಬುವಾಗ ಇವನು ತಬ್ಬ ಅವನು ಹೊಟ್ಟೆಯನ್ನು ಬಗೆದುಬಿಟ್ಟ. ಇದು ಚಾರಿತ್ರಿಕ ಪಿಕ್ಚರ್. ಆ ಪಿಕ್ಚರನ್ನು ಹಾಕಿದರು. ಅದು ವಿವಾದ. ಹಿಂದೂ ಮುಖಂಡನ ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ ನೆನ್ನೆ. ಅದು ಇರ್ಬೋದು ಔರಂಗಜೇಬ, ಸತ್ಯ ಹೇಳಿದ್ರೆ ವಿವಾದ. ಖಿಲ್ಜಿ ಇರ್ಬೋದು, ಗೋರಿ ಇರ್ಬೋದು, ಬಾಬರ್ ಇರ್ಬೋದು, ಎಲ್ಲ ಇರ್ಬೋದು. ಯಾಕೆಂದರೆ ಸೆಕ್ಯುಲರ್ ಅದು. ಇದು ಕೋಮುವಾದ. ಬಾಬಾ ಸಾಹೇಬನಿಗೆ ಎಷ್ಟು ಸೆಕ್ಷನ್ ಹಾಕ್ತೀವಿ ಒಳಗೆ ಹಾಕ್ತೀರಿ ಈಗ ಹೇಳಿ? ಅವ್ರು ಹೇಳಿದ್ದನ್ನು ನಾನು ಹೇಳಿದರೆ, ಮುಸಲ್ಮಾನರಲ್ಲಿ ಅವರ ಮಾನಸಿಕ ಸ್ಥಿತಿ ಬದಲಾಗೋದಿಲ್ಲ ಅಂತ ಹೇಳಿದವರು RSS ನವನಲ್ಲ, ಬಾಬಾ ಸಾಹೇಬ್ ಹೇಳಿದ್ದು. ನೀವಿಗೆ ಅವರು ದುರ್ಮಾಂಸದಂತೆ ಆಗುತ್ತೆ ಭಾರತಕ್ಕೆ ಮುಂದೊಂದು ದಿನ ಅಂತ ಹೇಳಿದವರು ಅಡ್ಡಂಡ ಕಾರ್ಯಪ್ಪಲ್ಲ, ಬಾಬಾ ಸಾಹೇಬ್ ಅವರ ಥಾಟ್ಸ್ ಆನ್ ಪುಸ್ತಕದಲ್ಲಿ. ನಾನು ಸಿದ್ದರಾಮಯ್ಯನವರೇ, DK ಶಿವಕುಮಾರ್ ಥಾಟ್ಸ್ ಆನ್ ಪುಸ್ತಕ ಸಿಗ್ತದೆ, ಓದಿ. ನೀವು ಅದನ್ನು ಓದೋದಿಲ್ಲ. ಯಾಕೆ? ಸತ್ಯ ಗೊತ್ತಾಗ್ಬಿಡ್ತದೆ ಅಂತ ಓದೋದಿಲ್ಲ ನೀವು. ಸತ್ಯ ಗೊತ್ತಾಗಬಾರ್ದು. ಸುಳ್ಳಲ್ಲಿ ನೀವು ಮನೆ ಕಟ್ಕೊಳ್ತೀರಾ. ಹೀಗೆ 1940 ಥಾಟ್ಸ್ ಆಫ್ ಪಾಕಿಸ್ತಾನ್ ಬರೀತಾರೆ ಇವರು. 40 ಪೀಕಿಗೆ ಬಂದಿತ್ತು. ಇಂಡಿಯಾ ಪಾಕಿಸ್ತಾನ್ ಡಿವೈಡ್ ಆಗುವಕ್ಕೆ ಚರ್ಚೆಗಳು ಪ್ರಾರಂಭ ಆಗಿದ್ದು. ಇವನು ಎಮರ್ಜ್ ಆಗಿದ್ದ, ಮೊಹಮ್ಮದ್ ಅಲಿ ಜಿನ್ನಾ, ದುಂಡು ಮೇಜಿನ ಪರಿಷತ್ತಿಗೆ ಹೋಗುವಷ್ಟು ಎಮರ್ಜ್ ಆಗಿದ್ದ. ಸೊ ಮುಸಲ್ಮಾನರ ಬೇಡಿಕೆಯನ್ನು ಗಾಂಧೀಜಿಯ ಸಹಾಯ ಇಲ್ಲದೆ ಕೇಳುವಷ್ಟು ತಾಕತ್ತು ಬೆಳೆದಿತ್ತು. ಖಿಲಾಫತ್ ಚಳವಳಿಯ ಮೂಮೆಂಟಿಂದ ಮುಸ್ಲಿಮರ ಮಾನಸಿಕ ಸ್ಥಿತಿ ಸಪ್ರೇಟಿಸಮ್ ಆಗಿತ್ತು. ಹಿಂದೂಗಳ ಜೊತೆ ನಾವು ಇರೋದು ಹರಾಮು ಅಂತ ಆಗಿತ್ತು. ಕುರಾನುಗಳ, ಹದೀಸ್ಗಳ ಪಠ್ಯಗಳು ನಡೀತಾ ಇದ್ದವು ಸಭೆಗಳಲ್ಲಿ. ಆ ವಾಚನಗಳನ್ನು ಮಾಡಲಾಗ್ತಿತ್ತು. ಸಾಮಾನ್ಯ ಒಬ್ಬ ಮುಸಲ್ಮಾನ ಜೀವನ ಮಾಡ್ತಿದ್ದ, ಗಂಜಿ ಕುಡಿತಾ ಇದ್ದ ಮುಸಲ್ಮಾನನ ತಲೆಗೆ ಮತಾಂಧತೆಯ ವಿಷವನ್ನು ತುಂಬಿಸಲಾಯಿತು. ಜೊತೆಗೆ ಗಾಂಧೀಜಿಯದು ಕೂಡ. ಒಬ್ಬ ಆರ್ಯ ಸಮಾಜದ ಒಬ್ಬ ಸ್ವಾಮೀಜಿ, ಅವರನ್ನು ಬಶೀರ್ ಅಂತ ಹೇಳೋ ಒಬ್ಬ ಹುಡುಗ ಕೊಂದು ಬಿಡ್ತಾನೆ. ಈ ಆರ್ಯ ಸಮಾಜದ ಸ್ವಾಮೀಜಿ ಏನು ಮಾಡ್ತಾಯಿದ್ದ, ಹಿಂದೂಗಳು ಮತಾಂತರ ಆಗಿದ್ದರೆ ಅವರನ್ನು ಮರು ಸೇರ್ಪಡೆ ಮಾಡೋಕ್ಕೆ ಅಭ್ಯಂತರ ಇಲ್ಲ, ನಾವು ಅದನ್ನು ಗರ್ ವಾಪಸಿ ಅಂತ ಮಾಡೋಣ ಅಂತ ಮಾಡ್ತಾಯಿದ್ದ. ಇದು ಅವನಿಗೆ ಸಿಟ್ಟು. ಯಾವುದು? ಈ ಬಶೀರ್ ಅಂತ ಹೇಳುವ ಅವನು ಮುಸಲ್ಮಾನಿಗೆ ಸಿಟ್ಟು. ಅವನು ಹೋದ, ಅವ್ರ ಆಶ್ರಮಕ್ಕೆ ನುಗ್ಗದ, ನೀರು ಕುಡಿಯೋಕ್ಕೆ ಕೇಳ್ದ.
ಸ್ವಾಮೀಜಿ ಚೆನ್ನಾಗಿದ್ದಾರೆ ಅಂತೇಳಿ ಒಂದು ಚಾಕು ಹಾಕಿದ, ಕೊಂದ. ಅವನಿಗೆ ಧ್ಯಾನಕ್ಕೆ ಕುಳಿತಿದ್ದ ಸ್ವಾಮೀಜಿನ ಕೊಂದ. ಈ ಘಟನೆಯನ್ನು ಗಾಂಧೀಜಿ ಬಶೀರ್ ನನ್ನ ಸಹೋದರ ಅಂತ ಹೇಳಿದ್ರು. ಆ ಸ್ವಾಮೀಜಿಗೆ ಸ್ವಲ್ಪ ಬೇಡದ ಇದಿತ್ತು, ಯಾಕೆ ಹಾಗೆ ಅಂತ ಹೇಳಿದ್ರು. ಸೊ ಪ್ರತಿಯೊಂದು ಹಂತದಲ್ಲೂ ಈ ಥರ ಮಾಡ್ತಾ 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 ಬಂದಾಗ ಏನಾಗುತ್ತೆ ಹಿಂದೂ ಸಮಾಜ? ಹಾಂ, ಇದನ್ನು ಅಂಬೇಡ್ಕರ್ ಅವರು ಕಟುವಾಗಿ ಬರೆದು ಅವರೊಂದು ಪುಸ್ತಕ ಬರೀತಾರೆ, ವಾಟ್ ಕಾಂಗ್ರೆಸ್ ಆ್ಯಂಡ್ ಗಾಂಧಿ ಹ್ಯಾವ್ ಡನ್ ಟು ದ ಅನ್ಟಚಬಲ್ಸ್ ಅಂತ ಬರೀತಾರೆ ಪುಸ್ತಕ. ಅಂಬೇಡ್ಕರ್ ಪುಸ್ತಕವೇ ಬರೀತಾರೆ. ತಗೊಂಡು ಓದಿ ಮಿಸ್ಟರ್ ಖರ್ಗೆ, ಮರಿ ಖರ್ಗೆ, ತಗೊಂಡು ಓದಿ, ಪುಸ್ತಕ ಸಿಗ್ತದೆ ಅದು. ಅವ್ರಿಗೆ ಮುಂದುವರೆದು ಹೇಳ್ತಾರೆ, ಟು ಕಿಲ್ ದ ಅನ್ಟಚಬಲ್ ವಿತ್ ಕೈಂಡ್ನೆಸ್ ಅಂತ. ಇವರು ಕರುಣೆ ತೋರಿಸಿ ದಲಿತರನ್ನು ಕೊಲ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇದು ಅಂಬೇಡ್ಕರ್ ಹೇಳಿದ್ದು. ಅಂಬೇಡ್ಕರ್ ಕಾಂಗ್ರೆಸ್ ಬಗ್ಗೆ, ಗಾಂಧಿ ಬಗ್ಗೆ ಪುಸ್ತಕವನ್ನೇ ಬರೆದಿದ್ದಾರೆ. ಹೇಗೆ ದಲಿತರನ್ನು ಹರಿಜನ ಮುಖವಾಡ ವಿಶ್ವಾಸಘಾತಕ ಅಂತ ಹೇಳಿದ್ದಾರೆ ಗಾಂಧಿನ. ಹೌದು ಮೇಡಮ್, ನಾನು ಈ ಪುಸ್ತಕದಲ್ಲಿ ನನ್ನ ಈ ನಿಜಮಾತ್ಮ ಪುಸ್ತಕದಲ್ಲಿ ಇದೀಗ ಅಯೋಧ್ಯೆ ಪ್ರಕಾಶನದಿಂದ ಪ್ರಿಂಟ್ ಆಗ್ತಾ ಇದೆ. ಈಗ ನಾವು ಇದನ್ನು ನಾಟಕ ಮಾಡ್ತಾ ಇದ್ದೀವಿ. ಕನಿಷ್ಠ 50 ಶೋ ನಾವು ಟಾರ್ಗೆಟ್ ಇಟ್ಕೊಂಡಿದ್ದೀವಿ. ರಾಜ್ಯದ ಜನತೆ ಮನಸ್ಸು ಮಾಡಿದರೆ ಹೆಚ್ಚು ಶೋ ಮಾಡ್ಬೋದು. ನಾನು ಏನು ಮಾಡಿದ್ದೀನಿ ಅಂದರೆ, ಇಲ್ಲಿ ಒಬ್ಬರು ಠೇಂಗಡಿ ಅಂತ ಬರ್ತಾರೆ. ಅವರು ಇವರ ಜೊತೆಯಲ್ಲಿದ್ದವರು. ಅವರು ಎಂಥ ಠೇಂಗಡಿ, ಒಂದು ನಿಮಿಷ ಮೇಡಮ್. ದತ್ತೋಪಂತ ಠೇಂಗಡಿ. ಈ ದತ್ತೋಪಂತ ಠೇಂಗಡಿ ಅಂತ ಹೇಳುವವರು ರಾಜ್ಯಸಭಾ ಸದಸ್ಯರಾಗಿದ್ದರು. RSSನ ಪ್ರಚಾರಕರಾಗಿದ್ದವರು. ನನಗೆ ಅದು ಕೇಳಲೇಬೇಕು. ಇವತ್ತು ಕಾಂಗ್ರೆಸ್ RSS ಅನ್ನ ಕಂಡ್ರೆ ಉರ್ಕೊಳ್ಳುತ್ತೆ. ಪಾಪ ಮೊನ್ನೆ DK ಶಿವಕುಮಾರ್ ಅವರು RSS ಪ್ರಾರ್ಥನೆಯನ್ನ ಹಾಡಿದ್ದು ಸದನದಲ್ಲಿ ನಿಂತ್ಕೊಂಡು, ಅವ್ರ ಕೈಯಿಂದ ಸಾರಿನೇ ಕೇಳಿಸ್ಬಿಟ್ರು. ಈ ದತ್ತೋಪಂತ ಠೇಂಗಡಿಗೆ ಮತ್ತೆ ಬರ್ತೇವೆ, ನಿಮ್ಮ ಕ್ವಶನ್ಗೆ ಆನ್ಸರ್ ಹೇಳ್ಬಿಡ್ತೀವಿ. ನಮ್ಮ DK ಶಿವಕುಮಾರ್ ಪ್ರಯಾಗದಲ್ಲಿ ಮುಳುಗಿ ನಾಮ ಹಾಕೊಂಡು ಬಂದರು. ಓಹೋ, ಎಂಥ ಭಕ್ತ! ಭಕ್ತ ಕನಕದಾಸ, ಭಕ್ತ ಪುರಂದರದಾಸರಿಗಿಂತ ಇವರು ದೊಡ್ಡ ದಾಸ ಅಂತ ನಮ್ಮ ಜನರಿಗೆ ಅನಿಸತೊಡಗಿತು. ಧರ್ಮಸ್ಥಳಕ್ಕೆ ಹೋಗಿ ಬಂದರು. ಎಲ್ಲೆಲ್ಲಿ ಹೋಗ್ತಾರೆ ದೊಡ್ಡ ದೊಡ್ಡ ನಾಮ, ಆದರೆ ಯಾಕೆ ಹೋಗ್ತಾ ಇದ್ರು ಅಂತ ಗೊತ್ತಾಗ್ತಾ ಇರಲಿಲ್ಲ. ಭಕ್ತಿ ಅಂತ ತಿಳ್ಕೊಂಡಿದ್ದು, ನಾನು ಕೂಡ ಭಕ್ತಿ. ಆದರೆ ಅವರು ಹೋಗ್ತಾ ಇದ್ದದ್ದು ಮುಖ್ಯಮಂತ್ರಿ ಕುರ್ಚಿಗೆ. ದೇವರೇ ನನಗೆ ಮುಖ್ಯಮಂತ್ರಿ ಕುರ್ಚಿಯನ್ನು ಸಿದ್ದರಾಮಯ್ಯನ ಕೆಳಗಿಳಿಸಿ ಕೊಡು ಅಂತ. ಯಾಕೆ ಇದಕ್ಕೆ ನನಗೆ ಪ್ರೂವ್ ಅಂತ ಹೇಳಿದ್ರೆ, ಅವರೇ ಪ್ರೂವ್ ಮಾಡಿಬಿಟ್ರು. ಮೊನ್ನೆ ವಿಧಾನಸಭೆಯಲ್ಲಿ ಆಯಿತು. ಇವರಿಗೊಂದು ಹುಂಬತನ ಇದೆ DK ಶಿವಕುಮಾರಿಗೆ. ತುಂಬ ಬುದ್ಧಿವಂತರಲ್ಲದವರಿಗೆ, ತುಂಬ ವಿದ್ಯಾವಂತರಲ್ಲದವರಿಗೆ ಒಂದು ಹುಂಬತನ ಇರ್ತದೆ. ಏನು ಗೊತ್ತಾ? ಬ್ಲೈಂಡ್ ಆಗಿ ವಾದ ಮಾಡೋದು. ಒಬ್ಬ ವಿಚಾರವಂತ ತಾರ್ಕಿಕವಾಗಿ ವಾದ ಮಾಡ್ತಾನೆ. ಅದಕ್ಕೆ ಬುದ್ಧಿವಂತರ ಜೊತೆ ಗುದ್ದಾಡು ಹೆಡ್ಡನ ಜೊತೆ ಅಂತ ಒಂದು ಗಾದೆ ಇದೆಯಲ್ಲ, ಲೇಸು ಅಂತ. ಹೆಡ್ಡನ ಬುದ್ಧಿವಂತರ ಜೊತೆ ಗುದ್ದಾಡುವುದೇ ಲೇಸು ಅಂತ ಒಂದು ಗಾದೆ ಇದೆ. ಆ ಥರ ಈ DK ಶಿವಕುಮಾರ್, ನನಗೆ ಎಲ್ಲವೂ ಗೊತ್ತು, ಗೊತ್ತಿಲ್ಲದ ಈ ವಿಚಾರವೇ ಇಲ್ಲ ನನಗೆ ಅಂತ ಹೇಳಿಕೊಂಡು ವಿಧಾನಸೌಧದಲ್ಲಿ ಯಾವುದೋ BJP ಸದಸ್ಯ ಏನೋ ಹೇಳಿದ್ದಕ್ಕೆ, ನನಗೂ ಗೊತ್ತರಿ ನಿಮ್ಮ RSS, ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ತ್ವಯಾ ಹಿಂದೂಭೂಮಿ ಸುಖಂ ವರ್ಧಿತೋಹಂ ಮಹಾಮಂಗಲೇ ಪುಣ್ಯಭೂಮಿ ತಧರ್ತೆ ಪತತ್ವೇ ಸಕಾಯೋ ನಮಸ್ತೆ ನಮಸ್ತೆ. ಈ 4 ಲೈನ್ ಹೇಳಿದ್ರು. ಇದು ಎಲ್ಲರಿಗೂ ಬರುತ್ತೆ. ವಿಧಾನಸೌಧಕ್ಕೆ ಹೋಗೋಕೆ ಮುಂದೆ ನೋಡ್ಕೊಂಡು ಬರುತ್ತೆ. ನಾನು ಮೊದಲು ಹೋಗ್ತಿದ್ದೆ ಅಂತ ಹೇಳಿದ್ರು ಅವರು. ಓಕೆ, ಅದರ ಅರ್ಥ ಗೊತ್ತಿದೆಯಾ ಮಿಸ್ಟರ್ DK? ಅದರ ಅರ್ಥ ಗೊತ್ತಿದೆಯಾ? ತಾಯಿ ಭೂಮಿ ತಾಯಿ, ನೀನು ನನ್ನ ಜನನಿ, ನೀನು ನನ್ನ ಪೊರೆವಾಕೆ, ನಿನಗೆ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ. ನೀನು ನನ್ನನ್ನು ಇಷ್ಟು ಬೆಳೆಸಿದ್ದೀಯಾ, ನೀನು ನನ್ನನ್ನು ಇಷ್ಟು ಪೋಷಿಸಿದ್ದೀಯಾ ತಾಯಿ ಭಾರತ ಮಾತೆ, ನಿನಗೆ ಈ ದೇಹ ಅರ್ಪಣೆ, ನಾನು ಸದಾ ನಿನ್ನ ಸೇವೆಯಲ್ಲಿರುತ್ತೇನೆ ಅಂತ ಅರ್ಥ. 4 ಲೈನ್ ಅರ್ಥ. ಇದಕ್ಕೆ ಕ್ಷಮಾಪಣೆ ಯಾಕೆ ಕೇಳಬೇಕು? ಅವರು ಬಾಯಿ ತಪ್ಪಿ ಹಂಗೆ ಹೇಳಿದ್ದು. ಅವ್ರು ನಿಜವಾಗಿ ಹೇಳಬೇಕಾದದ್ದು ಹೇಳಿದರೆ ಅವ್ರು ಕ್ಷಮಾಪಣೆ. ಇವರು ಏನು ಹೇಳಬೇಕಾಗಿತ್ತು ಅಂತ ಹೇಳಿದರೆ, DK ಶಿವಕುಮಾರ್, ಅಮ್ಮ ತಾಯಿ ಸೋನಿಯಾ ಮಾತೆ, ನೀನೇ ಭಾರತ ಮಾತೆ, ನೀನೇ ನನಗೆ ಅಧಿದೇವತೆ, ಜೊತೆಗೆ ನಿನ್ನ ಮಗ ರಾಹುಲನೂ ನಮ್ಮ ದೇವಾಂತ ಸಂಭೂತರು,
ಅವಳ ಅಕ್ಕ ಪ್ರಿಯಾಂಕಾ ಗಾಂಧಿಯೂ ದೇವತೆಯೇ. ನಿಮ್ಮ ಪಾದಗಳಿಗೆ ನನ್ನ ಶಿರವನ್ನು ಇಟ್ಟು ನಮೋ ನಮಿಸ್ತೇನೆ ಅಂತ ಡಿ ಕೆ ಶಿವಕುಮಾರ್ ಹೇಳಬೇಕಾಗಿತ್ತು. ಹೇಳಿದರೆ ಅವತ್ತೇ ಫಿಕ್ಸು ಮುಖ್ಯಮಂತ್ರಿ ಪಟ್ಟ. ಅದಾದ ನಂತರ ಹೇಳೋ ಹಾಗೆ ಮಾಡಿದ್ರು ಸರ್. ಈಗೇನು ಮಾಡಿದರು? ಹೇಳ್ಬಿಟ್ಟು ಯಾವಾಗ ನನಗೇನು ಹುಂಬತನದಲ್ಲಿ RSSನ ಗೀತೆ ಹೇಳಿದ್ರಲ್ಲ, ಕ್ಷಮಾಪಣೆ ಎಲ್ಲ ಕೇಳಿದರು. ಅದರ ಅರ್ಥ ಗೊತ್ತಿದ್ರೆ ನಾವೇನು ರೀ ಅದು RSS ಗೀತೆನೇ ಯಾಕಬೇಕು ಅಂತ ಹೇಳಿದರೆ ಅವರು ಭಾರತ ಮಾತೆಗೆ ನಮಿಸು ಅಂತ ಹೇಳಿದ್ದೇನೆ, ನನ್ನ ತಾಯಿ ಈಕೆ, ಈ ದೇಶವೇ ನನಗೆ ಮುಖ್ಯ ಅಂತ ಹೇಳಿದ್ದು. ಅದರಲ್ಲಿ ಅರ್ಥ ಕ್ಷಮಾಪಣೆ ಕೇಳುವಂಥದ್ದು ಏನಿದೆ? ಅದು RSS ಗೀತೆ ಅಂತ ಅವ್ರೇನಾದ್ರು ಅದರಲ್ಲಿ RTC ಇದೆಯಾ ಅಂತ ಕೇಳಿದರೆ ಮುಗಿದೋಗ್ತಿತ್ತು. ಅವ್ರು ಈಗ ಅದಕ್ಕೆ ಸಮರ್ಥನೆ ಮಾಡ್ಕೊಳ್ಳೋಕ್ಕೆ ಚಾಮುಂಡಿ ಬೆಟ್ಟ ಹಿಂದೂದಲ್ಲ ಅಂತ ಒಂದು ಸೇರಿಸ್ಕೊಂಡಿದ್ದಾರೆ. ಯಾಕೆಂದರೆ ಮುಸಲ್ಮಾನರ ಓಲೈಕೆ ಮಾಡಬೇಕು, ಕಾಂಗ್ರೆಸ್ಸನ್ನು ಮೆಚ್ಚಿಸಬೇಕು ಸೋನಿಯಾ ಗಾಂಧಿ. ನೀವು ಅದ್ಯಾವುದೋ ಬೆಟ್ಟವನ್ನು, ಆಂಜನೇಯ ಬೆಟ್ಟವನ್ನು ಯೇಸು ಕ್ರಿಸ್ತನ ಬೆಟ್ಟ ಅಂತ ಮಾಡಿ ಈಗಾಗಲೇ ರಿಹರ್ಸಲ್ ಮಾಡ್ಕೊಂಡವರಲ್ವಾ ಡಿ ಕೆ. ನಿಮ್ಮ ಯೋಚನೆ ಇರೋದು ಆ ಬೆಟ್ಟವನ್ನು ಹೈದರಾಲಿ ಅಥವಾ ಟಿಪ್ಪು ಬೆಟ್ಟ ಅಂತ ಮಾಡಲಿಕ್ಕೆ, ಈ ಚಾಮುಂಡಿ ಬೆಟ್ಟವನ್ನು ಹಿಂದೂಗಳ ನಂಬಿಕೆಯನ್ನು ಹೊಡಿಲಿಕ್ಕೆ ಅಲ್ರಿ. ನೀವೊಬ್ಬ DCM, ಅವರು ನಿಮ್ಮ ಬ್ರದರು CM ಸಿದ್ದರಾಮಯ್ಯ. ಬೂಕರ್ ಪ್ರಶಸ್ತಿ ಯಾರಿಗೆಲ್ಲ ಬಂದಿದ್ದು ಗೊತ್ತಿದೆಯಾ? ಬೂಕರ್ ಪ್ರಶಸ್ತಿಯ ನಿಯಮದ ಪ್ರಕಾರ ಅನುವಾದಕ್ಕೆ ಕೊಡೋದು. ನಮ್ಮ ಬಾನು ಮುಸ್ತಾಕ್ ಅವರು ಅವರ ಕೃತಿ ಹೃದಯದ ಹಣತೆ ಕಥಾಸಂಗ ನಾವು ಓದಿದ್ದೀನಿ. ಕಥೆ ಚೆನ್ನಾಗಿದೆ ಮೇಡಮ್. ಬಾನು ಮುಸ್ತಾಕ್ ಚೆನ್ನಾಗಿ ಕತೆ ಬರೀತಾರೆ, ಮುಸ್ಲಿಮರ ಕಥೆಗಳನ್ನೇ ಬರೀತಾರೆ. ಮುಸ್ಲಿಮರ ಕಂದಾಚಾರಗಳನ್ನೇ ಬರೆಯೋದು ಅವರು, ಆಯಿತಾ. ಆ ಕಥೆಯನ್ನು ಹಾರ್ಟ್ ಲ್ಯಾಂಪ್ ಅಂತೇಳಿ ಇವರು ದೀಪಾ ಬಸ್ತಿ ಅವರು ಅದನ್ನು ಇಂಗ್ಲೀಷಿಗೆ ಅನುವಾದ ಮಾಡ್ತಾರೆ. ಆ ಅನುವಾದ ಹಾರ್ಟ್ ಲ್ಯಾಂಪ್ ಅಂತ ಅನುವಾದ ಮಾಡ್ತಾರೆ. ಅದರಲ್ಲಿ $50,000 ಪ್ರಶಸ್ತಿಯ ಮೊತ್ತವನ್ನು ಇಬ್ಬರಿಗೂ ಕೊಡಲಾಗುತ್ತೆ. ಅದರಲ್ಲಿ ಬಹುತೇಕ ಭಾಗ DP ಬಸ್ತಿಗೆ. ಆ ಬೂಕರ್ ಪ್ರಶಸ್ತಿಯ ನಿಯಮಾವಳಿ ಪ್ರಕಾರ ಅನುವಾದಕ್ಕೆ ಪ್ರಶಸ್ತಿ ಇರೋದು. ನಾನು ಹೇಳೋದು, ನೀವು ಇವ್ರನ್ನ ಯಾಕೆ ಬಿಟ್ಟಿರಿ? ಅವ್ರನ್ನ ಯಾಕೆ ಬಿಟ್ರಿ? ಅನುವಾದಕರನ್ನ ಯಾಕೆ ಬಿಟ್ರಿ? ಅವರು ಹಿಂದೂ ಬಿಟ್ರಿ. ಬಾನು ಮುಸ್ತಾಕ್ ಮುಸ್ಲಿಂ, ನೀವು ಮೆಚ್ಚುಗೆ ಮಾಡಿದ್ರಿ. ಪ್ರಶಸ್ತಿ ಬಂದಿದೆ, ಜಾಯಿಂಟ್ ಪ್ರಶಸ್ತಿ ಬಂದಿರುವಾಗ ಹೇಗೆ ನೀವು ಹೇಳ್ತೀರಿ ಅದನ್ನು? ನಿಮಗೆ ದಸರಾಕ್ಕೆ ಉದ್ಘಾಟನೆಗೆ ಒಂದು ನೆಪ ಬೇಕಾಗಿತ್ತು, ಮುಸ್ಲಿಮರನ್ನು ಓಲೈಕೆ ಮಾಡಬೇಕು, ಮಾಡಿದಿರಿ. ಇದೆಲ್ಲ ತಿಳ್ಕೊಳ್ಳುವಂಥ ಒಂದು ಭೌತಿಕತೆ ದಿವಾಳಿತನ ನಿಮಗಾಗಿದೆಯಲ್ಲ. ಏನು ಹೇಳೋದು? ಇವತ್ತು ಚರ್ಚೆ ಮಾಡಿದ್ರೆಲ್ಲ ಗೋಮವಾದ ಅಂತ ಎದ್ದು ಬಿಡ್ತೀರಿ. ಬಾನು ಮುಸ್ತಾಕನ್ನ ವಿರೋಧ, ನಾವು ಬಾನು ಮುಸ್ತಾಕನ ವಿರೋಧ ಮಾಡ್ತಾ ಇಲ್ಲ. ಬಾನು ಮುಸ್ತಾಕನ ಯಾಕೆ ವಿರೋಧ ಮಾಡ್ತಾ ಇದ್ದಾರೆ ಅಂದರೆ, ನಿಸಾರ್ ಅಹಮದನ್ನು ಮಾಡಿದಾಗ ಯಾರಾದರೂ ಮಾಡಿದ್ರೇನು? ನನಗೆ ಗೊತ್ತಿರುವ ಹಾಗೆ ಮಾಡಿಲ್ಲ. ನಿಸಾರ್ ಅಹಮದ್ ಕೂಡ ಒಬ್ಬ ಕವಿ, ಅವರನ್ನು ಎಲ್ಲ ಕಮ್ಯುನಿಟಿಯವರು ಹೃದಯದಿಂದ ಆರಾಧಿಸ್ತದೆ. ನಿತ್ಯೋತ್ಸವ ಬರೆದ ಕವಿ, ಕುರಿಗಳು ಬರೆದ ಅದ್ಭುತ ಕವಿ ಯಾರು? ನಿಸಾರ್ ಅಹಮದ್. ಇವರನ್ನ ಯಾಕೆಂದರೆ ಇವರು ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ನೀವು ನಮ್ಮನ್ನು ದೂರ ಮಾಡಿದಿರಿ, ಭುವನೇಶ್ವರಿ ಅಂತ ಮಾಡಿ, ನಾವು ಇಸ್ಲಾಂ ಧರ್ಮ ಭುವನೇಶ್ವರನ್ನು ಆರಾಧಿಸೋದಿಲ್ಲ, ಮತ್ತು ಕುಂಕುಮ ಕೇಸರಿ ಇದೆ, ಕುಂಕುಮ ಇದೆಲ್ಲ ಇದೆಯಲ್ಲ ಅದು ನಮಗೆ ಹರಾಮು, ನಮ್ಮ ಮುಸ್ಲಿಮರಿಗೆ ಹೀಗೆ ಹೇಳಿದ್ದರಿಂದ ಜನ ಹೇಳ್ತಾ ಇರೋದು. ಇವರು ಹೇಳದೆ ಹೋಗಿದರೆ ಕೇಳ್ತಾ ಇರಲಿಲ್ಲ ಯಾರು. ಏನು ಕಾರಣ ಇತ್ತು ಅವ್ರನ್ನ ವಿರೋಧ ಮಾಡಲಿಕ್ಕೆ? ಈಗ ಸ್ಪಷ್ಟೀಕರಣ ಕೊಡಿ. ಈಗ ತಾಯಿ ಭುವನೇಶ್ವರಿಯೇ ಅಲ್ಲ, ತಾಯಿ ಚಾಮುಂಡೇಶ್ವರಿಯೇ ನನ್ನ ಕರೆಸಿಕೊಳ್ತಿದ್ದಾಳೆ ಅಂತ ಹೇಳಿದ್ರಲ್ಲ, ಈಗ ಹೋಗಿ ಅವರಿಗೆ ನೀವು ಪೂಜೆ ಮಾಡ್ತೀರಾ? ಆರತಿ ಎತ್ತುತ್ತೀರಾ? ಅಲ್ಲಿರೋ ಕುಂಕುಮನ ಹಚ್ಕೊಳ್ತೀರಾ? ಹಾಗಾದರೆ ಭುವನೇಶ್ವರಿ ಅಂತ ಹೇಳಿದ್ರೆ ಏನು ತಪ್ಪು? ಕನ್ನಡದಿಂದ ನೀವು ಯಾಕೆ ದೂರ ಅಂತ ಹೇಳೋದು? ಅಲ್ಲಿ ಬಂದುಬಿಟ್ಟು ಹೋಗ್ಬಿಟ್ಟು ಅಂತ ಮಾತಾಡ್ತಾರೆ. ಅಲ್ಲಿ ನಜರ್ಬಾದಲ್ಲಿ, ಮೈಸೂರಲ್ಲಿ ಕನ್ನಡವೇ ಸರಿಯಾಗಿ ಬರಲ್ಲ. ನಿಮ್ಮದು ಸೈಕಲಿಗೆ ಪಂಪು ಹಾಕ್ತಾರೆ ಅಂತ ಕೇಳ್ತಾರೆ. ಅದು ಕನ್ನಡನ? ಯಾವ ಪ್ರಭಾವ? ಅಂದರೆ ಮಾನಸಿಕತೆ ಇದೆಯಲ್ಲ, ಆ ಮಾನಸಿಕತೆ ತೊಲಗಬೇಕು. ಆ ತೊಲಗಿದ್ರೆ ಮಾತ್ರ ಇದಾಗತ್ತೆ ಅಂತ. ಇದು ನೀವು ಕೇಳಿದ ಪ್ರಶ್ನೆಗೆ. ಯಾಕೆಂದರೆ ತುಂಬ ತಪ್ಪನ್ನು ಮಾಡ್ತಾ ಇದ್ದಾರೆ. ತುಂಬ ತಪ್ಪನ್ನು ಮಾಡಿ ನೀವು ಆಡಳಿತ ನಡೆಸಿ, ಯಾರು ಬೇಡ ಅನ್ನಲ್ಲ. ತುಂಬ ನೀವು ಒಂದು ವರ್ಗವನ್ನು, ಒಂದು ಜನಾಂಗವನ್ನು ಓಲೈಸ್ತಿದ್ದೀರಿ, ಅತಿಯಾಗಿ ಓಲೈಸ್ತಿದ್ದೀರಿ ರೀ ನೀವು. ಯಾಕೆ? ಅದಕ್ಕೆ ನಿಮಗೆ ಓಟಿಗಾಗಿ ನೀವು ಯಾವ ಹಂತಕ್ಕೂ ಬೇಕಾದರೆ ಮುಟ್ತೀರಿ. ಓಟಿಗೆ ಯಾವ ಕೊಲೆಯನ್ನು ಬೇಕಾದರೂ ಮಾಡ್ಬೋದು. ಮುಂದೆ ಭಯಾನಕ ಆಗ್ತದೆ, ಹೆದರಿಕೆ ಆಗ್ತದೆ ನಿಮ್ಮ ಜೊತೆ. ಯಾರ ಮೇಲೆ ಕೇಸ್ ಹಾಕ್ತೀರಿ ನೀವು ಯಾರ ಮೇಲೆ? ಈಗ ನನ್ನ ಮೇಲೆ ಕೇಸ್ ಹಾಕ್ತೀರಿ ನೀವು, ಆಗಲ್ಲ ನಿಮ್ಗೆ. ಯಾಕೆಂದರೆ ನಾನೇ ನಿಮ್ಮನ್ನ ತಾರ್ಕಿಕವಾಗಿ ನಿಮ್ಮನ್ನು ಟೀಕಿಸ್ತಾ ಇದ್ದೀನಿ.
ಆರ್ಟಿಕಲ್ 19 ಪ್ರಕಾರ ಅಲ್ವಾ? ಆರ್ಟಿಕಲ್ 19 ಪ್ರಕಾರ ಕೇಸ್ ಹಾಕಿದ್ರೆ ಕೋರ್ಟಿಗೆ ಹೋಗ್ತೀನಿ. ಅಲ್ಲಿ ಆರ್ಟಿಕಲ್ 32 ಅಲ್ಲಿ ಹೇಳಿದೆ, ರೆಮಿಡಿಗಳ ಬಗ್ಗೆ ಹೇಳಿದೆ. ಇದನ್ನು ಉಲ್ಲಂಘಿಸಿದರೆ, ಇದನ್ನು ನಿಮ್ಮ ಮೇಲೆ ಯಾರಾದರೂ ಪ್ರಾರಂಭ ಮಾಡಿದರೆ ಏನು ಅಂತ. ಸಂವಿಧಾನ ಖಾಲಿ ಪುಸ್ತಕವನ್ನು ಇಟ್ಕೊಂಡು ಈಗ ಜನರಿಗೆ ತೋರಿಸೋದಲ್ಲ ನಿಮ್ಮ ನಾಯಕ, ಅದರ ಒಳಗಿರೋದನ್ನು ಓದ್ಕೊಳ್ಬೇಕು. ಮೊದಲು ಓದ್ಕೊಂಡು ಮಾತಾಡಿ. ನೀವು ಅಷ್ಟೇ, ಸಿದ್ದರಾಮಯ್ಯನವರು ನೀವು ಲಾಯರ್ ಅಲ್ವಾ, ನೀವು ಲಾಯರ್ಗಿರಿ ಮಾಡಿದೆ ವರ್ಷ ಆಯಿತು, ಸಂವಿಧಾನ ಒಂದು 10 ಡಿಟೇಲ್ ಓದಿದರೆ ಈ ಮೋದಿ ಮತ್ತು ಅಮಿತ್ ಶಾ ಮತ್ತು BJP ಸರ್ಕಾರ ಹೇಗೆ 370 ತೆಗೆದ್ರು ಅಂತ ಗೊತ್ತಾಗುತ್ತೆ ನಿಮಗೆ. ನೀವು ಇಟ್ಕೊಂಡು ಬಂದಿದ್ರಲ್ಲ ಹೀಗೆ ಕಾಪಾಡಿಕೊಂಡು ಹೇಗೆ ಅವ್ರು ತೆಗೆದ್ರು ಅಂತ ಮುಂದೆ ಬರ್ತದೆ. ನಿಜ ಮಹಾತ್ಮ ಬಾಬಾ ಸಾಹೇಬ್ ಹೇಳಿದ್ದು ಆರ್ಟಿಕಲ್ 42 ಅಲ್ಲಿ ಹೇಳಿದ್ದಾರೆ, ಸಮಾನ ನಾಗರಿಕ ಸಂಹಿತೆ ಅಂತ. ಮೋದಿ ಬರೆದಿದ್ದಲ್ಲ, ಅಮಿತ್ ಶಾ ಬರೆದಿದ್ದಲ್ಲ, ಅಂಬೇಡ್ಕರ್ ಬರೆದಿದ್ದು. ಅವರನ್ನು 2 ಬಾರಿ ಸೋಲಿಸಿದ್ರಿ. ನಾಚಿಕೆ ಪಟ್ಟವರು, ನಿಮ್ಗೆ ನಾಚಿಕೆ ಆಗೋದಿಲ್ಲ? 2 ಬಾರಿ ಅವರು ಇವು ಸಾಹಸ ಬೇಡ ಅಂಥೇಳಿ ಒಂದು ಪಾರ್ಟಿ ಕಟ್ಕೊಂಡ್ರು. ಇವರು 1946 ಒಂದು ಸರ್ಕಾರ ರಚನೆ ಆಯಿತು. ಗೌರ್ಮೆಂಟ್, ಬ್ರಿಟಿಷ್ ಗೌರ್ಮೆಂಟು ಆಗಲೇ ಚುನಾವಣೆಗಳನ್ನೆಲ್ಲ ನಡೆಸ್ತಾ ಇತ್ತು. ಅದರಲ್ಲಿ ರಾಷ್ಟ್ರೀಯ ಸರ್ಕಾರ, ಅದರಲ್ಲಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಇದ್ದರು, ಜನಸಂಘ. ಹಿಂದೂ ಮಹಾಸಭಾ ಈ ಮಹಾತ್ಮ ಗಾಂಧಿ ಕೊಲೆಯ ನಂತರ ಒಡೆದು ಚೂರಾಗೋಯ್ತು. ಹಂಗೆ ಮಾಡಿಬಿಟ್ಟಿದ್ರು, ಸಿಕ್ಕವ್ರನ್ನ ಅರೆಸ್ಟ್ ಮಾಡಿ. ಆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಇದ್ದರು, ಅವರು ಜನಸಂಘ. ಇವರು ಶೆಡ್ಯೂಲ್ಡ್ ಕಾಸ್ಟ್ ಫೆಡರೇಷನ್ ಅಂತ ಒಂದು ಪಾರ್ಟಿ ಕಟ್ಟಿದ್ರು. ಅಂಬೇಡ್ಕರ್ದು ಏನು ಒಂದು ಪಾಪ ಅವರಿಗೂ ಏನು ಭ್ರಮೆ ಇತ್ತು, ನಾನು ಇಷ್ಟೆಲ್ಲ ಹೋರಾಡಿದ್ದೀನಿ, ದೇಶದ ಕಾನ್ಸ್ಟಿಟ್ಯೂಷನ್ ಬಗ್ಗೆ ನಾನು ಮಾತಾಡ್ತಿದ್ದೀನಿ, ನಾಳೆ ಸ್ವಾತಂತ್ರ್ಯ ಸಿಕ್ಕರೆ ಏನು ಅಂತೇಳಿ ಭವಿಷ್ಯದ ಕನಸುಗಳನ್ನು ಹೇಳಿದ್ದೀನಿ, ಭಾರತದ ಆರ್ಥಿಕತೆ ಬಗ್ಗೆ ಹೇಳ್ತಾ ಇದ್ದೀನಿ, ನನಗೆ ಸಿಕ್ಕ ನಾಲೆಜನ್ನು ನಾನು ನನ್ನ ಸ್ವಾರ್ಥಕ್ಕೆ ಬಳಸ್ಕೊಳ್ಳದೆ, ದೊಡ್ಡ ಹುದ್ದೆಯಲ್ಲಿ ಹೋಗಿ ಕೂತ್ಕೊಳ್ಳದೆ ದಾರೆ ಎರಿತಿದ್ದೀನಿ, ನನಗೆ ಜನ ಮನ್ನಣೆ ಕೊಡ್ತಾರೆ ಅಂತ ನಂಬಿಕೊಂಡಿದ್ರು. ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ ಪಕ್ಷ ಕಟ್ಟಿದರು. ಭಾರತದಾದ್ಯಂತ ಚುನಾವಣೆಯಲ್ಲಿ ಅಭ್ಯರ್ಥಿಗಳನ್ನು ನಿಲ್ಲಿಸಿದರು, ತನಗೆ ಎಷ್ಟು ಸಾಧ್ಯವಷ್ಟು. ದುಡ್ಡು ಬೇಕಲ್ವಾ? ಮಹಾರಾಷ್ಟ್ರದಲ್ಲಿ ಬಹುತೇಕ ಕಡೆ ನಿಲ್ಲಿಸಿದರು, ಡೆಲ್ಲಿ, ಮಧ್ಯಪ್ರದೇಶ, ಆಂಧ್ರ ಪ್ರದೇಶ, ಈ ಕಡೆ ಎಲ್ಲ ಅವರ ಪ್ರಭಾವ ಅಲ್ಲೆಲ್ಲ ನಿಲ್ಲಿಸಿದರು. ಸ್ವತಃ ಇವರು ನಿಂತರು, ಇವರು ಅಂಬೇಡ್ಕರ್ ನಿಂತರು. ಆಗ ಮಂತ್ರಿಯಾಗಿದ್ದವರು 1946 ರಾಷ್ಟ್ರೀಯ ಸರ್ಕಾರಕ್ಕೆ ರಾಜೀನಾಮೆ ಕೊಟ್ಟರು. ಇವರ ನೀತಿಯನ್ನು, ನೆಹರು ನೀತಿಯನ್ನು ಪ್ರತಿಭಟಿಸಿ ಇವನ ಜೊತೆಲಿ ಇರೋಕ್ಕಾಗಲ್ಲ, ಬರೀ ಕಳ್ಳ ಇವನು ಅಂತ ಹೇಳ್ಕೊಂಡು ಅವ್ರು ರಾಜೀನಾಮೆ ಕೊಟ್ಟರು. ಶ್ಯಾಮ್ ಪ್ರಸಾದ್ ಮುಖರ್ಜಿ ರಾಜೀನಾಮೆ ಕೊಟ್ಟರು. ಸ್ವಾತಂತ್ರ್ಯ ಬಂದಾಗಲೂ 52ವರೆಗೆ ರಾಷ್ಟ್ರೀಯ ಸರ್ಕಾರನೇ, ಅಲ್ಲಿ ಮತ್ತೆ ಮನವೊಲಿಸಿ ಕಾನೂನು ಮಂತ್ರಿ ಮಾಡಿದರು ಇವರನ್ನ. ಅವರು ರಾಜೀನಾಮೆ ಕೊಟ್ಟರು. ಹಿಂದೂ ಕೋಡ್ ಬಿಲ್ ಅಂತ ತರಕೋದು. ಹಿಂದೂ ಕೋಡ್ ಏನು ಮೇಡಮ್? ಮಹಿಳೆಯರಿಗೆ ಮೀಸಲಾತಿ ಬೇಕು ಅಂತ ಕೇಳಿದ್ದು ಆಗ, ಮಹಿಳೆಯರಿಗೆ ಓಟಿನ ಹಕ್ಕನ್ನು ಕೇಳಿದ್ದು ಆಗ. ಅದನ್ನು ಅನೇಕರು ವಿರೋಧಿಸಿದರು, ಕೆಲವು ಹಿಂದೂ ಮುಖಂಡರು ವಿರೋಧಿಸಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರು, ಹಿಂದೂ ಕೋಡ್ ಬಿಲ್ ಬಂದರೆ ನಾವು ಸಮಾನರಾಗ್ತೇವೆ, ನಮ್ಮ ದೇಶದಲ್ಲಿ ಮಹಿಳೆಯರೇ ದೊಡ್ಡ ಶಕ್ತಿ, ಅವರಿಗೆ ಶಿಕ್ಷಣ ಸಿಗಬೇಕು, ಅವರಿಗೆ ಉದ್ಯೋಗ ಸಿಗಿಸಬೇಕು, ಅವರಿಗೆ ಪಾರ್ಲಿಮೆಂಟಿಗೆ ಬರುವ ಅವಕಾಶ ಆಗಬೇಕು. ಇದು ಹಿಂದೂ ಕೋಡ್ ಬಿಲ್. ಇದಕ್ಕೆ ಕಾಂಗ್ರೆಸ್ ವಿರೋಧಿಸ್ತದೆ, ಇದಕ್ಕೂ ಕಾಂಗ್ರೆಸ್ ವಿರೋಧಿಸ್ತದೆ. ಆ ಮಸೂದೆ ಬಿದ್ದೋಗುತ್ತೆ. ಕಾನೂನು ಮಂತ್ರಿಯಾಗಿ ಮಸೂದೆಯನ್ನು ಪ್ರೆಸೆಂಟ್ ಮಾಡ್ತಾರಲ್ಲ, ಮಸೂದೆ ಬಿದ್ದೋಗುತ್ತೆ. ಬಿದ್ದೋದ್ಮೇಲೆ ಭಾಳ ಫೆಡೌಟ್ ಆಗಿ ಅವರು ಬಂದು ರಾಜೀನಾಮೆ ಕೊಡ್ತಾರೆ. ಇವರು ಹೇಳಿ, ಮಿಸ್ಟರ್ ಮರಿಕರ್ಗೆ, ನಿಮ್ಮ ಅಂಬೇಡ್ಕರ್ ಅವರು ಪುಸ್ತಕ ಇಟ್ಕೊಂಡು ಓಡ್ತಾ ಇದ್ರಲ್ಲ, ಯಾಕೆ ರಾಜೀನಾಮೆ ಕೊಟ್ಟಿದ್ದವರು? ಯಾರಿಗಾಗಿ ರಾಜೀನಾಮೆ ಕೊಟ್ಟಿದ್ದು? ಕಾಂಗ್ರೆಸ್ನವರಿಗಾಗಿ ಅಲ್ವಾ? ವೆರಿ ಸಾರಿ ಅಂತ ಹೇಳಿದ್ರಲ್ಲ ಜವಾಹರ್ಲಾಲ್ ನೆಹರು ಅವ್ರ ಮಸೂದೆಯನ್ನು ಪ್ರೆಸೆಂಟ್ ಮಾಡಿ ಎಲ್ಲ ಚರ್ಚೆ ಮಾಡುವಾಗ. ಹೆಂಗೆ ಬೈದರು ಇವನೊಬ್ಬ ವಂಚಕ, ಇವನೊಬ್ಬ ಬಲಾಢ್ಯರ ಕೈಗೊಂಬೆ, ಇವ ಮುಸ್ಲಿಂ ವಿರೋಧಿ, ಏನೆಲ್ಲ ಹೇಳಬೇಕು ಹೇಳಿದ್ರು. ಬಹಳಷ್ಟು ಇದೆ ಸರ್, ನನಗೆ ಹಾಗಾದ್ರೆ ಕೇಳಲೇಬೇಕು ಸರ್. ಅಂದರೆ ಕಾಂಗ್ರೆಸ್ ಹೆಂಗೆ ಬಿಂಬಿತ ಮಾಡಿಟ್ಟಿದೆ ಅಂತ ಹೇಳಿದ್ರೆ, ಮೋದಿಜಿಯವರು ಕಾನ್ಸ್ಟಿಟ್ಯೂಷನ್ ವಿರೋಧಿ ಅನ್ನೋ ಥರ ಮಾಡಿಬಿಟ್ರು, ಸಂವಿಧಾನ ವಿರೋಧಿ ಅನ್ನೋ ಥರ ಮಾಡಿಬಿಟ್ರು. ಕಾಂಗ್ರೆಸ್ ಅಂತ ಹೇಳಿದ್ರೆ ಸಂವಿಧಾನವನ್ನು ಎತ್ತಿ ಹಿಡಿಯುವಂಥವ್ರು, ಅಂಬೇಡ್ಕರ್ ಅವರನ್ನು ಮೇಲಕ್ಕೆ ಎತ್ತಿ ಹಿಡಿಯುವಂಥವ್ರು ಅನ್ನೋ ರೀತಿ ಮಾಡಿಟ್ಟಿದ್ದಾರೆ. ನಮಗೆ ಸತ್ಯ ಗೊತ್ತಾಗಲೇಬೇಕು ಸರ್, ನೀವೇ ದಯವಿಟ್ಟು ತಿಳಿಸ್ಬೇಕು ಏನೆಲ್ಲ ಅನ್ಯಾಯ ಕಾಂಗ್ರೆಸ್ಸಿಂದ ಅಂಬೇಡ್ಕರ್ ಅವರಿಗಾಗಿದೆ. ಏನಂದರೆ ಈಗ ಹೇಳ್ತಾ ಇದ್ದಾರಲ್ಲ, ನಾವು ಸಂವಿಧಾನ ರಕ್ಷಕರು ಅಂತ ಕಾಂಗ್ರೆಸ್, ಅದು ಜಗತ್ತಿನ ದೊಡ್ಡ ಸುಳ್ಳು. ಜಗತ್ತಿನ ಕಾಂಗ್ರೆಸ್ ಇಡೀ ಕಾನ್ಸ್ಟಿಟ್ಯೂಷನನ್ನು ಬದಲು ಮಾಡಿ ಅದಕ್ಕೆ ಮತ್ತೆ ಅಂಬೇಡ್ಕರ್ ಅವರನ್ನ ಆಗ ಅವರು ತೀರ್ಮಾನ ಮಾಡಿದರು, ಇಲ್ಲ ನಾನು ಚುನಾವಣೆಯಲ್ಲಿ ಗೆದ್ದು ನಮ್ಮ ಪಕ್ಷದಿಂದ ಒಂದಷ್ಟು ಗುಂಪು ಇದ್ದರೆ
ನಾನು ಇವರ ಆಟ ನಡೆಯೋದಾಗೆ ನೋಡ್ಕೊಳ್ತೇನೆ ಅಂತ ಹೇಳಿದ್ರು. ಅದು ಹೊತ್ತಿಗೆ ಇವರಿಗೆ ಈ ಕಾನ್ಸ್ಟಿಟ್ಯೂಷನನ್ನು ಅದರ ಅಧ್ಯಕ್ಷನನ್ನು ಮಾಡಿದರು. ಅದು ಗಾಂಧೀಜಿ ಹೆಸರು ಸೂಚಿಸ್ತಾರೆ ಇವ್ರದ್ದು. ಇವರು ಕಾನ್ಸ್ಟಿಟ್ಯೂಷನನ್ನು ತಯಾರಿಯ ನಡುವೆ 1947ರಿಂದ 50ಕ್ಕೆ ಸಂವಿಧಾನವನ್ನು ಅಂತಿಮ ರೂಪ ಕೊಟ್ಟು BN ರಾವ್ ಅಂತೇಳುವವರ ದೊಡ್ಡ ಸಹಕಾರದಲ್ಲಿ 7 ಜನರ ಸಮಿತಿಯಲ್ಲಿ ಅನೇಕ ಜನರು ಗೈರಾದರೂ ಕೂಡ ಅಲ್ಲಿಯೂ ಕೂಡ 280 ಜನ ಸದಸ್ಯರು ಮಾಡಿದರು ಈ ನೆಹರು ಅವರು. ಅದರಲ್ಲಿ ಕಾಂಗ್ರೆಸ್ 208. ಅಂದರೆ ಅವರ ಹಿಡಿತದಲ್ಲಿ ಕಾನ್ಸ್ಟಿಟ್ಯೂಷನ್ ರಚನೆಯೂ ಕೂಡ ಆಗಬೇಕು ಅಂತ. ಕೊನೆಗೆ ಅದೆಲ್ಲ ಪಾಕಿಸ್ತಾನ ಡಿವೈಡ್ ಆದಮೇಲೆ ಸೆಗ್ರಿಗೇಟ್ ಕೊನೆಗೆ 7 ಜನರ ಸಮಿತಿ ಕೋರ್ ಕಮಿಟಿ ಅಂತ ಮಾಡಿದರು. ಆ ಕೋರ್ ಕಮಿಟಿಯಲ್ಲಿ ಅಧ್ಯಕ್ಷರು ಅಂಬೇಡ್ಕರ್ ಇದ್ದರು. ಅವರು ಸಂವಿಧಾನವನ್ನು ರಚನೆ ಮಾಡಿ ಆ ಸಂವಿಧಾನ ರಚನೆಯ ಸಂದರ್ಭದಲ್ಲಿ ಅವರು ಪ್ರೆಸೆಂಟ್ ಮಾಡ್ತಾರಲ್ಲ ಕರಡು ರಚನಾ ಪ್ರತಿಯನ್ನು, ಆಗ ಏನೇನು ಮಾಡಿದರು, ಏನೇನು ಬೈದರು ಒಬ್ಬೊಬ್ಬರು, ಅದನ್ನು ನಾನು ಒಂದು ದೃಶ್ಯದಲ್ಲಿ ತಂದಿದ್ದೇನೆ. ಇದೆಲ್ಲವೂ ಅಥೆಂಟಿಕ್ ಆಗಿ ಪಾರ್ಲಿಮೆಂಟಿನಿಂದ ತೆಗೆದ ಭಾಗಗಳು. ಇನ್ನು ಬಾಯಿಗೆ ಬಂದಾಗೆ ಅಡ್ಡಂಡ ಕಾರ್ಯಪನ್ ನಾಟಕ ಬರೀತಾನೆ ಅಂತ ಹೇಳ್ಕೊಂಡು ನನ್ನ ಏನು ಸ್ವಂತ ಬರೆದಿದ್ದಲ್ಲ. ಅಲ್ಲಿ ಏನು ಚರ್ಚೆಗಳಾದಾಗ ಅಲ್ಲಿ ನಜೀರ್ ಅಹಮದ್ ಅಂತ ಹೇಳುವವರೊಬ್ಬರು ಇದ್ದರು, ಇನ್ನೊಬ್ಬರು ಕಾಮತ್ ಅಂತ ಹೇಳುವವರಿದ್ದರು, ಬೇರೆ ಬೇರೆ ಮೆಂಬರ್ಗಳಿದ್ದರು. ಏನು ಮಾತಾಡಿದರು, ಅರುಣ್ ಚಂದ್ರ ಗುಹಾ ಅಂತಿದ್ದರು. ಅವರೆಲ್ಲ ಏನು ಮಾತಾಡಿದರು, ಇವರಿಗೆಲ್ಲ ಏನು ಬೈದರು, ಏನೆಲ್ಲ ಸನ್ಮಾನಿಸಲ್ಪಡುವ ವ್ಯಕ್ತಿಯನ್ನು ನಾನು ಯಾವುದೇ ಕಾರಣಕ್ಕೂ ಇವರನ್ನು ಅವರನ್ನು ಅಭಿನಂದಿಸಲಾರೆ ಅಂತೇಳಿ ನೆಹರು ಅವರು ಎಲ್ಲರನ್ನು ಚೂಬಿಟ್ಟು ನಗ್ತಾ ಕೂತಿದ್ರು. ಅವತ್ತು ಹೇಳಿದ್ದು ಯಾವುದೇ ವ್ಯಕ್ತಿಯ ಕೈಗೆ ಅಧಿಕಾರ ಪೂರ್ಣ ಹೋಗಬಾರ್ದು ಅಂತ ಅಂಬೇಡ್ಕರ್ ಹೇಳಿದ್ದು. ಇವರು ನೋಡಿ, ಈ ನೆಹರು ನೋಡಿ, ಅಂಬೇಡ್ಕರ್ ಅವರು ಅಲ್ಲಿಂದ ಏನೋ ಆಯಿತು. ಸಂವಿಧಾನ 50ಕ್ಕೆ ಪ್ರೆಸೆಂಟ್ ಆಯಿತು, 26ಕ್ಕೆ ಪೂರ್ಣ ಸಾರ್ವಮತ, 52ಕ್ಕೆ ಮೊದಲ ಚುನಾವಣೆ. ಭಾರತದ ಮೊದಲ ಸಾರ್ವತ್ರಿಕ ಚುನಾವಣೆ 1952. ಹೌದಲ್ವಾ? ಆ ಚುನಾವಣೆಯಲ್ಲಿ ಇವರು ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ ಅಂತೇಳಿ ಇವರ ಸಹವರ್ತಿ, ಇವರ ಹಿಂದೆ ಮುಂದೆ ಓಡಾಡ್ತಿದ್ದವನು, ಇವರ ನಿಕಟವರ್ತಿ ಒಬ್ಬರನ್ನ ಅವರು ಅಪಹರಿಸಿ ಈ ನೆಹರು ಅವರು ಇವರ ವಿರುದ್ಧ ನಿಲ್ಲಿಸಿದರು 52ಕ್ಕೆ ಚುನಾವಣೆಗೆ. ಅಲ್ಲಿ ಪೂನಾ ಒಪ್ಪಂದದ ಪ್ರಕಾರ ಏನಾಗ್ತಿತ್ತಂದರೆ ಇವರು ಜಂಟಿಯಾಗಿ ನಿಲ್ಲೋದು. ಈಗ ಒಂದು ಕ್ಷೇತ್ರ, ಈಗ ಉದಾಹರಣೆಗೆ ಮೈಸೂರು ಕೊಡಗು ವಿಧಾನಸಭಾ ಕ್ಷೇತ್ರದಲ್ಲಿ ಯದುವೀರು ನಿಲ್ತಾರೆ, ಒಬ್ಬ SU ನಿಲ್ತಾರೆ ಎಲ್ಲ ಪಕ್ಷದಿಂದ. ಇಲ್ಲಿ ಏನು ಮಾಡಿದ್ರು ಅಂದರೆ ಈ ಬಹುಸಂಖ್ಯಾತ ಇವರಿದ್ದಾರಲ್ಲ, ಈ ದಲಿತರಲ್ಲದವರು, ಅವ್ರನ್ನೆಲ್ಲ ಇದು ಮಾಡಿ ಈ ದಲಿತರಿಗೂ ದುಡ್ಡು ಕೊಟ್ಟು ಈ ಏನು ಇವತ್ತು ರಾಹುಲ್ ಗಾಂಧಿ ಕಳ್ಳ ಮತ ಅಂತ ಹೇಳ್ತಾರಲ್ಲ ಅದನ್ನೂ ಮಾಡಿ ಸರಿ. ಅದರಲ್ಲಿ ಅಂಬೇಡ್ಕರ್ ಸಹವಾಸದಲ್ಲಿ ಅಂತ ಡಾಕ್ಟರ್ ಸವಿತಾ ಅಂಬೇಡ್ಕರ್ ಅವರ 2ನೇ ಪತ್ನಿ ಅವರೊಂದು ಪುಸ್ತಕ ಬರೆದಿದ್ದಾರೆ. ಅದನ್ನು ನಾನು ಇಲ್ಲಿ ತಂದಿದ್ದೀನಿ. ಅದರಲ್ಲಿ ಉಲ್ಲೇಖ ಇದೆ ಹೇಗೆ ನನ್ನ ಗಂಡನನ್ನು ಸೋಲಿಸಿದರು ಅಂತ. ಇಲ್ಲಿ 2 ಓಟ್ ಹಾಕಬೇಕು, ಒಬ್ಬರು ಒಂದೇ ಓಟ್ ಹಾಕಿದ್ದು. ಇವ್ರದ್ದು ದಲಿತರೆಲ್ಲ ಇವ್ರ ಮನೆಗೆ ಬಂದಿರುತ್ತೆ. ಈ ಸುದ್ದಿ ಆಗ್ತಾ ಇರ್ತಿದ್ವಿ, ಒಂದೇ ಓಟ್ ಹಾಕಿ ಪ್ರಚಾರ ಆಗುತ್ತಲ್ಲ. ಬಾಬಾ ಅವರೆಲ್ಲ ಒಂದೇ ಓಟ್ ಹಾಕಿ ಪ್ರಚಾರ ಮಾಡ್ತಾ ಇದ್ದಾರೆ, ನಾವು ಏನು ಮಾಡೋದು, ನಾವು ಒಂದೇ ಓಟ್ ಹಾಕೊಂಡು ಹೇಳಿದ್ರೆ ನೀವು ಸೋತೋಗ್ತೀರಿ ಅಂತ ಹೇಳ್ತಾರೆ. ಇವ್ರು ಹೇಳಿದ ಅಂಬೇಡ್ಕರ್ ಹಾಗೆ ಮಾಡக்கூಡದು, ಅದು ಡೆಮಾಕ್ರಸಿಯ ವಿರುದ್ಧ. ಅದು ನಾನೇ ಬರೆದ ಕಾನ್ಸ್ಟಿಟ್ಯೂಷನಿಗೆ ನಾನೇ ವಿರೋಧ ಹೇಳೋದೇನು? ಒಬ್ಬನಿಗೆ 2 ಮತ ಅಂತ ನಾನು ಕೊಟ್ಟಿರುವಾಗ ನಾನೇ 1 ಮತ ಹಾಕಿ ಅಂತ ಹೇಳಿದ್ರೆ ಇದಕ್ಕಿಂತ ನೀಚತನ ಯಾವುದಿದೆಯಾ? ನಾನು ಸೋತರೆ ಸೋಲ್ಲೆಪ್ಪ, ನೀವು 2 ಮತ ಹಾಕಬೇಕು. ಇವ್ರದ್ದೆಲ್ಲ ಅವ್ರಿಗೂ ಒಂದು ಬಿತ್ತು, ಏರ್ತು, ಇವರು ಸೋತರು. ಹಾಗೆ ಅದನ್ನು ನೆಹರುವೇ ಖುದ್ದು ಇವರ ಕ್ಷೇತ್ರಕ್ಕೆ ಬಂದು ಪ್ರಚಾರ ಮಾಡಿ ಇವರನ್ನ ಸೋಲಿಸಿದ್ರು. ನಂತರ 2 ವರ್ಷ ಕಳೆದ ಮೇಲೆ ಅದೊಂದು ದೊಡ್ಡ ಡಿಸಪಾಯಿಂಟ್ ಅವರಿಗೆ. ಇವರ ಪಾರ್ಟಿಯವರೆಲ್ಲ ಸೋತೋದ್ರು, ಇಬ್ಬರು ಗೆದ್ದರು. ಅದರಲ್ಲಿ ಬಾಬಾ ಸಾಹೇಬ್ ಸಾಳುಂಕೆ ಅಂತ ಹೇಳೋರು ಒಬ್ಬ. ಅವನು ಅನೇಕ ಸಂಗತಿಗಳನ್ನು RSS ಕಚೇರಿಗೆ ಭೇಟಿ ಕೊಟ್ಟ ಸಂಗತಿಯನ್ನು ಅವನ ಪುಸ್ತಕದಲ್ಲಿ ಇರೋದು ಭಾಳ ಸಂಖ್ಯೆ. ಅದು ಮತ್ತೆ ಹೇಳ್ತೇನೆ. ಇದಾಯ್ತಾ? ಮರುಚುನಾವಣೆಗೆ ನಿಂತರು. ಇದನ್ನು ಆಗ್ಬೋದು, ಇದನ್ನು ಮಿಸ್ ಇದು ಫೈರ್ ಆಗಿರ್ಬೋದು ಅಂತ. ಅಲ್ಲಿಯೂ ಸೋಲಿಸಿದ್ರು. ಅಲ್ಲಿ ತೀರ್ಮಾನ ಮಾಡಿಬಿಟ್ರು, ಇವನು ಬಂದುಬಿಟ್ರೆ ಪಾರ್ಲಿಮೆಂಟಿಗೆ ಕಷ್ಟ ಆಗ್ತದೆ ಅಂತೇಳಿ ದೊಡ್ಡ ಷಡ್ಯಂತ್ರವನ್ನು ಮಾಡಿ ಈ ಕಾಂಗ್ರೆಸ್ನವರು ನಿಜವಾಗಿ ಸೋಲಿಸಿದರು ಉಪಚುನಾವಣೆ. ನೀನಿನ್ನೂ ಟಿಕೆಟೇ ತಗೊಳ್ಬೇಕು ಅಂತ. ಆಗಲೇ ಶುಗರ್ ಇತ್ತು, BP ಇತ್ತು, ಅವ್ನು ಸ್ಥೂಲ ದೇಹ ಅಂಬೇಡ್ಕರ್ ಅದು. ಸೊ ಒಣಕಲ್ ದೇಹ ಆದರೆ ನಿಮ್ಮ ಥರ ಆದರೆ
ಸ್ವಲ್ಪ ಜಾಸ್ತಿ ಬದುಕಬಹುದು. ಸ್ಥೂಲ ದೇಹ 54 56 ಸತ್ತೋಗಿದ್ದಾರೆ ಅಂಬೇಡ್ಕರ್. ಏನಾಯಿತು, ಅವರು ಕೊನೆಗೆ ಅವರು ಡಿಪ್ರೆಷನಿಗೆ ಹೋಗುವಷ್ಟು ಆಯಿತು. ಎಂಥ ಜನ ಇದು, ನಾನು ಮಾಡಿದ ಸೇವೆಯನ್ನು ಹೀಗೆ ಗ್ರಹಿಸ್ತಾರಾ ಅಂತ ಆಗ ಅವರಿಗೆ ಅನಿಸಿದ್ದು. ಅಲ್ಲಿಂದ ಈ ಇವರು RSS ಸಹಕಾರದಲ್ಲಿ ಮತ್ತು ಬೇರೆಯವರ ಸಹಕಾರದಲ್ಲಿ ಅವರು ರಾಜ್ಯಸಭಾ ಸದಸ್ಯರಾಗಿ ಬಂದರು. RSS ಸಹಕಾರ ದತ್ತೋಪಂತ್ ಠೇಂಗಡಿ ಅಂತ ಒಬ್ಬರು ಇದ್ದಾರೆ, ಇದ್ದರು ಪ್ರಚಾರಕರವರು. 2 ಚುನಾವಣೆಯಲ್ಲೂ RSSನವರೇ ಅವರ ಇಲೆಕ್ಷನ್ ಏಜೆಂಟ್ ಮಲ್ಲಿಕಾರ್ಜುನ ಖರ್ಗೆ ಅವರೇ, ಖರ್ಗೆ ಅವರೇ. ಡಾಕ್ಟರ್ ಬಾಬಾ ಸಾಹೇಬ್ರ ಚುನಾವಣೆ ಏಜೆಂಟ್ ಯಾರು? ಮಲ್ಲಿಕಾರ್ಜುನ ಖರ್ಗೆ ಅವರ ಅಲ್ಲ, RSS ಮನುಷ್ಯ ಟೇಂಗಡಿ. ತಿಳ್ಕೊಳ್ಳಿ, ನೀವು RSSನ ಬೈತೀರಿ, ನೀವು RSSನ ಬೈಯೋದ ಅಂಬೇಡ್ಕರ್ನ ಬೈದಾಗೆ ನನ್ನ ದೃಷ್ಟಿಯಲ್ಲಿ. ಅಂಬೇಡ್ಕರ್ ಯಾಕೆಂದರೆ ನನಗೆ ಅವರಿಗೆ ಸವಾಲಾಗ್ತೇನೆ. ಈ ಭಾಳ ಬುದ್ಧಿವಂತ ಒಬ್ಬರು ಇದ್ದಾರೆ, ಈ ಅನಿಲ್ ಲಾಡ್ ಮತ್ತು ಈ ಸಂತೋಷ್ ಲಾಡ್ ಮತ್ತು ಇವರು ಪ್ರಿಯಾಂಕಾ ಖರ್ಗೆ, ಇವರು ಈ ರಾಜ್ಯದ ಅತ್ಯಂತ ಬುದ್ಧಿವಂತರು. ನೀವು ಎಲ್ಲಾದರೂ ನೀವು ಎಲ್ಲಿ ತಡಕಾಡಿ ಒಂದು ತೋರಿಸಿ RSSನ್ನು ಟೀಕೆ ಮಾಡಿರೋದು ಅಂಬೇಡ್ಕರ್ ತೋರಿಸಿ. ನೀವು ತೋರಿಸಿದರೆ ನೀವು ನಿಜವಾದ ರಾಜಕಾರಣಿಗಳು. ನೀವು ತೋರಿಸಲ್ಲ, ಯಾಕಂದರೆ ನೀವು ಪುಸ್ತಕ ಓದುವ ಅಭ್ಯಾಸ ಇಲ್ಲದವರು ಅಷ್ಟೇ. ನಾನು ಹೇಳ್ತೇನೆ, ನೀವು ಪುಸ್ತಕ ಓದೋದಿಲ್ಲ, ಓದಿದ ಹಾಗೆ ನಟಿಸುತ್ತೀರಿ. ಆಮೇಲೆ ಸತ್ಯವನ್ನು ಇಲ್ಲ, ಅವ್ರ ಪುಸ್ತಕ ಈಗ ರಾಹುಲ್ ಗಾಂಧಿ ಹಿಂಗೆ ಇಟ್ಕೊಳ್ತಾರೆ, ಕಾನ್ಸ್ಟಿಟ್ಯೂಷನ್ ಓದಿದಾರ, ಅಲ್ಲೆಲ್ಲೋ ಚಿಕ್ಕ ದೊಡ್ಡ ಖಾಲಿ ಹಾಳೆಗಳಂತೆ ಅದು. ತೋರಿಸೋದು ಬೇರೆ, ಓದೋದು ಬೇರೆ. ಅದೇ ಮತ್ತೆ 2 ಸರಿ ಸೋಲ್ಸಿದ್ರ ಆಯಿತು. ಅವರು ಕೊನೆಗೆ ಹತಾಶರಾಗ್ಬಿಟ್ಟಿದ್ರು. ಆಗಲೇ ಇವರು ಯಾರನ್ನು ಬೆಳೆಸಬೇಕು ಅಂತ ಬಯಸಿದ್ರು ಅವರಲ್ಲೇ ಪುಡಾರಿಗಳಾಗಿ ಹುಟ್ಕೊಂಡಿದ್ರು. ಪುಡಾರಿಗಳಾಗಿ ಕಾಂಗ್ರೆಸ್ನ ಪರ ಹೋಗ್ಬಿಟ್ಟಿದ್ರು. ಅದು ಅವರಿಗೆ ಬೇಸರಕ್ಕೆ ತಂತು. ಕಾಂಗ್ರೆಸ್ ನಮಗೆ ಟಿಕೆಟ್ ನೀಡಿದೆ, ನೀವು ಅವ್ರನ್ನ ಬೈಬೇಡಿ, ಟೀಕೆ ಮಾಡಿದ್ದ ಬಾಬಾ ಸಾಹೇಬರಿಗೆ ಬಂದು ಅಡ್ವೈಸ್ ಮಾಡೋದು ಕೆಲವು ದಲಿತ ಮುಖಂಡರು. ಅವರಿಗೆ ಹಾಗಾಗಿತ್ತು, ನಾನು ಜೀವಂತ ಇರುವಾಗಲೇ ಈ ನನ್ನ ಮಕ್ಕಳು ಹಿಂಗೆ ನಾನು ಸತ್ತೋದ ಮೇಲೆ ಏನು ಮಾಡೋದು. ಈಗ ಅದನ್ನೇ ಮಾಡ್ತಾ ಇದ್ದಾರೆ. ಅನೇಕ ದಲಿತ ಮುಖಂಡರಿದ್ದ ದಲಿತರ ಉದ್ಧಾರ ಆಗ್ತಾ ಇಲ್ಲ. ಇವರು ಮುಖಂಡರಲ್ವಾ ಮಲ್ಲಿಕಾರ್ಜುನ ಖರ್ಗೆ, ಜೀವಮಾನ ಪೂರ್ತಿ ರಾಜಕಾರಣಿ, ಕಳೆದ 60 ವರ್ಷಗಳಿಂದ ಅವರು ರಾಜಕಾರಣಿ. ಒಂದೋ ರಾಜ್ಯಸಭಾ ಸದಸ್ಯ, ಒಂದೋ ಪಾರ್ಲಿಮೆಂಟ್ ಸದಸ್ಯ, ಒಂದೋ ವಿಧಾನಸಭಾ ಸದಸ್ಯ, ಒಂದೋ ವಿಧಾನ ಪರಿಷತ್ ಸದಸ್ಯ, ಹೌದಲ್ವಾ? 60 ವರ್ಷ. ಯಾವ ಅಧಿಕಾರಿಗಳಿಗೂ ಅಷ್ಟು ಸರ್ವಿಸ್ ಇಲ್ಲ. 35 ವರ್ಷ ಸರ್ವಿಸ್ ಮಾಡ್ತಾರೆ, 60 ವಯಸ್ಸು ತುಂಬುವಾಗ ರಿಟೈರ್ಡ್ ಆಗ್ತಾರೆ. ಇವರಿಗೆ ರಿಟೈರ್ಮೆಂಟೇ ಇಲ್ಲ. ಇವರು ಹೇಳಿ ಎಷ್ಟು ಉದ್ಧಾರ ಮಾಡಿದ್ದೀವಿ. ಹೋಗಲಿ, ಕಲಬುರಗಿಯಲ್ಲಿ ಏನಾದರೂ ಉದ್ಧಾರ ಆಗಿದೆಯಾ? ಹಾಂ ಹೇಳಿ. ನೀವು ಈಗ ಹೇಳಿದ್ರೆ ನಿಮಗೆಲ್ಲ ಉರಿ ಬಂದಾಗ ನೀವು ಏನೆಲ್ಲ ಹೇಳ್ತೀರಿ. ಅದಾಯಿತು. ಆ ಮನುಷ್ಯ ಕೊನೆಗೆ ಈ ಹಿಂದೂ ಧರ್ಮದ ಕೊಳಕುಗಳಲ್ಲಿ ಕೆಲವು ಕೊಳಕುಗಳನ್ನು ಕಂಡು ರೋಸಿ ಹೋಗಿದ್ದರು. ಸಾಂತ್ವನ ನೀಡಲಿಕ್ಕೆ ವ್ಯಕ್ತಿಗಳಿಲ್ಲದೆ ಹೋದರು ಅವರಿಗೆ. ಆ ಕಾಲದಲ್ಲಿ ಹಿಂದೂ ಮುಖಂಡರೆನಿಸಿಕೊಂಡವರು ಸಾಂತ್ವನ ನೀಡಬೇಕು ತಾನೆ? ಇಲ್ಲ. ಅವರು ಹತಾಶರಾಗಿ ನಾನು ಹಿಂದೂವಾಗಿ ಸಾಯಲಾರೆ ಅಂತೇಳಿ ಒಂದು ಪ್ರಕಟ ಮಾಡ್ತಾರೆ. ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ. ಕೊನೆಯ ಹಂತದ್ದು. ಆಗಾಗಲೇ ಅವರು ಕೊನೆಯ ಸ್ಟೇಜಿಗೆ ತಲುಪಿಬಿಟ್ಟಿದ್ರು. ಅವರ 2 ಕಾಲುಗಳು ನೋವು, ಮಂಡಿ ನೋವು. ಮೊದಲ ಸೀನ್ ಅದರಿಂದ ತಂದಿದ್ದೀನಿ ನಾನು, ಅವರ ಕೊನೆಯ ದಿನದಿಂದ ತಂದಿದ್ದೀನಿ. ಅವರ ಲಾಸ್ಟ್ ಡೇ ಆಫ್ ಅಂಬೇಡ್ಕರ್ ಅಂತ ನಾಟಕ ಅಲ್ಲಿಂದ ಪ್ರಾರಂಭ ಆಗುತ್ತೆ. ಕೊನೆಯ ದಿನದಲ್ಲೂ ಬರಿತಾ ಇದ್ರು ಅವರು. ಬುದ್ಧ ಅಣಿ ತ್ಯಾಚ ಧಮ ಅಂತೇಳಿ ಒಂದು ಕೊನೆಯ ಪುಸ್ತಕ ಬರೀತಾರೆ. ಬುದ್ಧ ಮತ್ತು ಧರ್ಮ ಅಂತ ಒಂದು ಪುಸ್ತಕ ಬರೀತಾರೆ. ಅದಕ್ಕೆ ಮುನ್ನುಡಿ ಅವರು ಬರಿತಾಯಿದ್ರು ಅವತ್ತು ರಾತ್ರಿ. ಅವರು ರತ್ತು ಅಂತೇಳಿ ಅವರೊಬ್ಬ ಸಹಾಯಕನಿಗೆ ಕಾರ್ಯದರ್ಶಿ ಇದ್ದ, ಅವನ ಜೊತೆಲೇ ಎಲ್ಲ ಟೈಪ್ ಮಾಡೋನು. ಅವನಿಗೆ ಟೈಪಿಂಗ್ ಎಲ್ಲ ಹೇಳಿಕೊಟ್ಟು ಸಂಜೆ ಹೊತ್ತಿಗೆ ಅವರು ಕುಳಿತಲ್ಲೇ ತೀರೋಗ್ತಾರೆ. ಹಾರ್ಟ್ ಅಟ್ಯಾಕ್ ಆಗಿ, ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗಿ ತೀರೋಗ್ತಾರೆ. ಸೊ ಅವರು ಸತ್ತಾಗ ಒಬ್ಬರು ನೆಹರುಗೆ, ಇವರು ಆಗ ನಿಜ ಮಹಾತ್ಮ ಇವರು. ನೀವು ಹೇಗೆ ಬಾಪುಗೆ, ಅವರು ಮಹಾತ್ಮರೇ, ಹೇಗೆ ಒಂದು ಜಾಗವನ್ನು, ವಿಶಾಲವಾದ ಜಾಗವನ್ನು ದೆಹಲಿಯಲ್ಲಿ ಸಂಸ್ಕಾರಕ್ಕೆ ಕೊಟ್ಟರೋ ಹಾಗೆ ಬಾಬಾ ಸಾಹೇಬನಿಗೆ ಕೊಡಿ ಅಂತ ಕೇಳಿದ್ರು. ಅವರು ನೆಹರು, ಇಲ್ಲ ನಾನು ಇದನ್ನು ಕೇಳಬೇಕು, ಸಚಿವರನ್ನು ಕೇಳಬೇಕು, ಮಂತ್ರಿಮಂಡಲ ಸರ್ಕಾರ ಇದನ್ನು ನಿರ್ಮಾಣ ತಗೊಳ್ಬೇಕು. ಓಹೋ,
ಆಗ ಹೇಳಿದ್ರು ನೀವು ಪ್ರಧಾನಿಯ ಅಧಿಕಾರದಲ್ಲಿ ನೀವು ಮಾಡಿ ಅಂತ ಕೇಳಿದ್ರು. ಇಲ್ಲ, ಅದಕ್ಕೂ ಇಲ್ಲ. ಕೊನೆಗೆ ಯಶವಂತ್ ಹೇಳಿ ಅಂಬೇಡ್ಕರ್ ಮಗ ಬಾಂಬೆಯಲ್ಲಿದ್ದು, ಬೊಂಬಾಯಿ ಅಂತ ಆಗ ಕರಿತಿದ್ರು, ಈಗ ಮುಂಬೈ ಅಲ್ವಾ, ಆಗ ಬೊಂಬಾಯಿ ಅಂತ ಕರಿತಾರೆ, ಆ ಬಾಂಬೆಯಲ್ಲಿದ್ದರು. ಅಲ್ಲಿಗೆ ಆಗ ಜಗಜೀವನ್ ರಾಮ್ ಅಂತ ನೀವು ಕೇಳಿದ್ದೀರಲ್ವಾ, ಅವರು ಮಂತ್ರಿಯಾಗಿದ್ದರು, ಸಾರಿಗೆ ಮಂತ್ರಿ ನೆಹರು ಸಂಪುಟದಲ್ಲಿ. ಅವರು ದಲಿತ ಮುಖಂಡ್ರೆ. ಅವರ ಸಹಾಯದಿಂದ ಫ್ಲೈಟಿಗೂ ದುಡ್ಡಿಲ್ಲ, ಇಂಥ 5 PhDಗಳನ್ನು ಪಡೆದ ಸಂವಿಧಾನದ ನಿರ್ಮಾತ, ಭಾರತದ ಕಾನೂನು ಮಂತ್ರಿಯಾಗಿದ್ದ, ಭಾರತದ ಸರ್ವಶ್ರೇಷ್ಠ ನಾಯಕನ ಅಕೌಂಟ್ನಲ್ಲಿ 2,000 ಇರಲಿಲ್ಲ. ಸವಿತಾ ಅಂಬೇಡ್ಕರ್ನ ಕೇಳ್ತಾರೆ ದತ್ತೋಪಂತ್ ಟೇಂಗಡಿ, ಅಮ್ಮ ಈಗ ನಾವು ಇವರ ವ್ಯವಸ್ಥೆ ಮಾಡಬೇಕು, ಏನಾದರೂ ಹಣಕಾಸು. ಅದೇ ನೋಡಿ ರತ್ತುಗೆ ಎಲ್ಲ ಗೊತ್ತು, 2,000 ಅದೆಲ್ಲ ನನ್ನ ನಾಟಕದಲ್ಲಿ ಬರುತ್ತೆ ಇದೆ. ಬಿಡಿ, ಅವ್ರು ಜನ ಸಂಪಾದಿಸಿದ್ದಾರೆ, ಹಣ ಸಂಪಾದಿಸಿಲ್ಲ, ನಾವಿದ್ದೇವೆ. RSSನವರು ಹೇಳಿದ್ದು, ಮಾರಿ ಖರ್ಗೆ RSSನವರು ಹೇಳಿದ್ದು. ಹೇಳಿ ಅವರಿಗೂ ಆಗ ಬೇರೆ ಬೇರೆಯವರೆಲ್ಲಿದ್ದರು. ಈ ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ದ ಸಂದರ್ಭದಲ್ಲಿ ಭಾಳಷ್ಟು ಜನ ಅವರ ಜೊತೆಯಲ್ಲಿ ಸಹವರ್ತಿಗಳಾಗಿದ್ದಂಥ ದತ್ತೋಪಂತ್ ಟೇಂಗಡಿ ಸಮೇತರಾಗಿ RSSನ ಕೆಲವರು ಎಲ್ಲ ಸೇರಿಕೊಳ್ತಾರೆ. ಅವರಿಗೆ ಬೌದ್ಧ ಭಿಕ್ಷುಗಳು ಸೇರ್ಕೋತಾರೆ. ಅವರದೇ ಆದ ತುಂಬ ಹಿಂಬಾಲಕರಿದ್ದರು. ಎಲ್ಲ ಸೇರಿ ಜಗಜೀವನ್ ರಾಮ್ ಸಾರಿಗೆ ಮಂತ್ರಿ ಅವರು ಸಹಕಾರ ಕೊಡ್ತಾರೆ. ವಿಮಾನದಲ್ಲಿ ಕೊಂಡೊಯ್ಯಬೇಕಲ್ವಾ ಬಾಡಿಯನ್ನು, ಅಲ್ಲಿ ಹೋಗಿ ಒಂದು ಸಮುದ್ರ ತಟದಲ್ಲಿ ಅವರ ಸಂಸ್ಕಾರ ಆಗುತ್ತೆ, ಎಲ್ಲೋ ಆಗುತ್ತೆ. ಅಂದರೆ ಸಾಯುವಾಗ ಕೂಡ ಅವರಿಗೆ ಒಂದು ನೆಮ್ಮದಿಯಾಗಿ ಅವರು ಇರಬೇಕು, ಸ್ಥಿರಸ್ಥಾಯಿಯಾಗಿ ಇರಬೇಕು ಅಂತ ಈ ಕಾಂಗ್ರೆಸ್ ಬಯಸಲಿಲ್ಲ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.